ಆದಿಯಲ್ಲಿ ನೀನೇ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ. ಆದಿಯಲ್ಲಿ ನೀನೇ ಲಿಂಗವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಜಂಗಮ. ಆದಿಯಲ್ಲಿ ನೀನೇ ಜಂಗಮನಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪ್ರಸಾದ. ಆದಿಯಲ್ಲಿ ನೀನೇ ಮಹಾಪ್ರಸಾದಿಯಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪಾದೋದಕ. ಇಂತಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಸ್ವರೂಪ ನೀನೇ ಆದ ಕಾರಣ, ಪೂರ್ವಾಚಾರ್ಯನಾದ ಕಾರಣ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಚಂದಯ್ಯಂಗೆ ಲಿಂಗದ ನಿಜವ ತಿಳುಹ ಸಂಗನ ಬಸವಣ್ಣ. ಸದಾವಕಾಲ ಸ್ಮರಣೀಯರು, ಅಖಂಡ ಲೋಕಪೂಜ್ಯರು ಆದ ವಿಶ್ವಗುರು ಮಹಾಮಾನವತಾವಾದಿ ಲಿಂಗವಂತ ಧರ್ಮ ಸಂಸ್ಥಾಪಕ ಅಪ್ಪ ಬಸವಣ್ಣನವರ ಹಾಗೂ ಸಮಸ್ತ ಬಸವಾದಿ ಶರಣೆಯರ ಅನುಭಾವದಲ್ಲಿ ಸಾಗಿ ಬರುತ್ತಿರುವ ಈ ಶಿವಾನುಭವ ಶಿಬಿರ, ಈ ಶಿಬಿರದಲ್ಲಿ ಭಾಗವಹಿಸಿರುವ ಸರ್ವ ಪೂಜ್ಯರಲ್ಲಿ, ಅನುಭಾವಿಗಳಲ್ಲಿ, ಶಿಬಿರಾರ್ಥಿಗಳಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಅಷ್ಟಾವರಣವೇ ಅಂಗವಾಗಿ, ಪಂಚ ಆಚಾರಗಳ ಆಚರಣೆಯೇ ಪ್ರಾಣವಾಗಿ, ಶಟಸ್ಥಲ ಸಿದ್ಧಿಯೇ ಆತ್ಮವಾಗಿ ಇರುವ ಒಂದು ವ್ಯಕ್ತಿತ್ವ ಅದು ಲಿಂಗವಂತ ವ್ಯಕ್ತಿತ್ವ. ಲಿಂಗವಂತ ಧರ್ಮವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಅದಕ್ಕೆ ಆಧಾರ ಸ್ತಂಭಗಳಾಗಿರ್ತಕ್ಕಂಥವು ಅಷ್ಟಾವರಣ ತತ್ವಗಳು, ಪಂಚಾಚಾರ ತತ್ವಗಳು ಮತ್ತು ಶಟಸ್ಥಲ ತತ್ವಗಳು. ಈ ಮೂರೂ ತತ್ವಗಳಲ್ಲಿ ಪ್ರಥಮದಲ್ಲಿ ಬರ್ತಕ್ಕಂಥ ಅಷ್ಟಾವರಣ ತತ್ವಗಳು ಇವತ್ತಿನ ಪ್ರಥಮ ವಿಷಯ. ಗುರು ಲಿಂಗ ಜಂಗಮ ಮತ್ತು ಪಾದೋದಕ ಅನ್ನೋ ಈ ವಿಷಯಗಳಿಗೆ ನಾವು ಪ್ರವೇಶ ಮಾಡೋ ಪೂರ್ವದಲ್ಲಿ ಅಷ್ಟಾವರಣ ಆರಂಭ ಆಗೋದೇ ಗುರುತತ್ವದಿಂದ. ಹಾಗಾಗಿ ಅಷ್ಟಾವರಣವನ್ನು ಕುರಿತು ಸಂಕ್ಷಿಪ್ತವಾಗಿ ವಿವೇಚನೆಯನ್ನು ಮಾಡಿಕೊಂಡು ಆ ಅಷ್ಟಾವರಣ ತತ್ವದಲ್ಲಿರ್ತಕ್ಕಂಥ ಗುರುಲಿಂಗ ಜಂಗಮ ಮತ್ತು ಪಾದೋದಕ ತತ್ವಗಳನ್ನು ಒಂದಿಷ್ಟು ಎಲ್ಲರೂ ಸೇರಿಕೊಂಡು ಚಿಂತನೆ ಮಾಡೋಣ. ಅಷ್ಟಾವರಣ ಅಂದ ತಕ್ಷಣವೇ ಎರಡು ಶಬ್ದಗಳ ಸಂಯೋಗದಿಂದ ಅಷ್ಟಾವರಣ, ಅಷ್ಟ ಮತ್ತು ಆವರಣ ಎರಡೂ ಸೇರಿಕೊಂಡು ಅಷ್ಟಾವರಣ. ನಮಗೆಲ್ಲ ಗೊತ್ತೇ ಇದೆ, ಅಷ್ಟ ಅಂದರೆ 8, ಆವರಣ ಅಂದರೆ ಕವಚ ಅಥವಾ ಹೊದಿಕೆ. ಸಾಮಾನ್ಯವಾಗಿ ಕವಚ ಎದಕ್ಕೆ ಹಾಕ್ತಾರೆ, ಹೊದಿಕೆ ಎದಕ್ಕೆ ಹಾಕ್ತಾರೆ ಅಂದರೆ ರಕ್ಷಣೆಗಾಗಿ ಕವಚ ಹಾಕ್ತಾರೆ, ರಕ್ಷಣೆಗಾಗಿ ಹೊದಿಕೆ ಇರುತ್ತದೆ. ಪ್ರತಿಯೊಬ್ಬ ಸದ್ಭಕ್ತನ ಆಂತರ್ಯ ಮತ್ತು ಬಾಹ್ಯ ಮೂಲಗಳಿಂದ ಬಂದು ಆ ಸಾಧನೆಗೆ ಅಡ್ಡಿಪಡಿಸಬಹುದಾಗಿರ್ತಕ್ಕಂಥ ಮಾಯಾಚೇತನದಿಂದ ಆ ಸದ್ಭಕ್ತನ ಸಾಧನೆಗೆ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ತತ್ವಗಳು ಯಾವಪ್ಪ ಅಂದರೆ ಅವು ಅಷ್ಟಾವರಣಗಳು ಅಥವಾ ಈ 8 ಕವಚಗಳು. ಹಾಗಾದ್ರೆ ಆ 8 ಆವರಣಗಳನ್ನು 8 ಮಾಡಿ ಯಾಕಿಟ್ರು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರ್ತದೆ. 5 ಮಾಡ್ಬೋದಾಗಿತ್ತು, 6 ಮಾಡ್ಬೋದಾಗಿತ್ತು, ಹಂಗಾದ್ರೆ 8 ಯಾಕವ ಅಂದರೆ ಅಖಂಡವಾಗಿರ್ತಕ್ಕಂಥ ಈ ಸೃಷ್ಟಿ ಬ್ರಹ್ಮಾಂಡ, ಆ ಬ್ರಹ್ಮಾಂಡದ ಸೂಕ್ಷ್ಮ ರೂಪವಾಗಿರ್ತಕ್ಕಂಥ ನಮ್ಮ ದೇಹ ಅಥವಾ ಈ ಪಿಂಡಾಂಡ, ಇದೆರಡೂ ಕೂಡ ಅಷ್ಟಾವರಣ ತತ್ವಗಳಿಂದಲೇ ಇಲ್ಲಿ ವಿಕಾಸಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇಲ್ಲಿ ನೋಡಲಿಕ್ಕೆ ಒಂದು ಅಖಂಡವಾಗಿರ್ತಕ್ಕಂಥ ಸೃಷ್ಟಿ ಕಂಡು ಬರ್ತದೆ. ಆ ಅಖಂಡ ಬ್ರಹ್ಮಾಂಡದ ಸೂಕ್ಷ್ಮ ರೂಪವಾಗಿ ಒಂದು ದೇಹ ಈ ಪಿಂಡಾಂಡ ಕಂಡು ಬರ್ತದೆ. ಇದು ನೋಡಲಿಕ್ಕೆ ಒಂದೇ ಆಗಿ ಕಂಡರೂ ಕೂಡ 8 ತತ್ವಗಳ ಸಮರಸದಿಂದ ಈ ಒಂದು ರೂಪವಾಗಿರ್ತಕ್ಕಂಥ ಪ್ರತಿಕೃತಿ ಇಲ್ಲಿ ರಚನೆಯಾಗಿದೆ. ಒಂದು ಸಂರಚನೆ ಆಗಬೇಕಾದ್ರೆ ಅದರಲ್ಲಿ ಕೂಡಿಕೊಂಡಿರ್ತಕ್ಕಂತಹ ಸಮರಸಗೊಂಡಿರ್ತಕ್ಕಂಥವು 8 ತತ್ವಗಳಾಗ್ಯಾವ. ಅದಕ್ಕಾಗಿ ಅಷ್ಟಾವರಣಗಳು 8 ಯಾಕಾದವಪ್ಪ ಅಂದ್ರೆ ಪರಮಾತ್ಮನ ಸೃಷ್ಟಿ ಈ ರೀತಿಯಾಗಿರ್ತಕ್ಕಂಥ ರೂಪ ತಳೆದಿದ್ದು ಇದು 8 ತತ್ವಗಳಿಂದ. ಹಾಗಾದರೆ ಅವುಗಳನ್ನು ಬ್ರಹ್ಮಾಂಡದ ಅಷ್ಟಾವರಣಗಳು ಅಂತ ಕರೀತಾರೆ. ಯಾವ 8 ತತ್ವಗಳ ಸಮರಸ್ಯದಿಂದ ಈ ಅಖಂಡವಾಗಿರ್ತಕ್ಕಂಥ ಸೃಷ್ಟಿ ಎಲ್ಲ ತೋರಿಕೆಯಾಗಿದೆಯೋ, ಪಿಂಡಾಂಡ ರಚನೆಯಾಗಿದೆಯೋ ಅದಕ್ಕೆ ಬ್ರಹ್ಮಾಂಡದ ಅಷ್ಟಾವರಣಗಳು ಅಂತ ಕರೀತಾರೆ. ಹಾಗಾದ್ರೆ ಅವು ಯಾವ ಬ್ರಹ್ಮಾಂಡದ ಅಷ್ಟಾವರಣಗಳು ಅಂತ ಕೇಳಿದರೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ, ಸೂರ್ಯ, ಚಂದ್ರ. ಈ 8 ತತ್ವಗಳ ಸಮರಸದಿಂದ ಆ ಪರಮಾತ್ಮ ತನ್ನ ಲೀಲೆಯನ್ನು ಈ ಇಷ್ಟು ಆಕಾರವಾಗಿರ್ತಕ್ಕಂಥ ಬ್ರಹ್ಮಾಂಡ ಮತ್ತು ಈ ಪಿಂಡಾಂಡವನ್ನು ಸಂರಚನೆ ಮಾಡ್ತಾನೆ. ಅಂಥಪ್ಪ ನಿರಾಕಾರನೂ ನಿರ್ದ್ವಂದ್ವನೂ ಆಗಿರ್ತಕ್ಕಂಥ ಪರಮಾತ್ಮನ
ಲೀಲೆಗಾಗಿ ಈ ಅಖಂಡವಾಗಿರ್ತಕ್ಕಂಥ ಸೃಷ್ಟಿ ಎಲ್ಲವೂ 8 ತತ್ವಗಳ ಸಮರಸದಿಂದ ನಮಗೆ ತೋರಿಕೆಯಾಗಿ ಇವತ್ತು ಕಂಡು ಬರ್ತಾ ಇದೆ. ಹಾಗಾದರೆ ಈ 8 ತತ್ವಗಳಲ್ಲಿ ಈ ಸೃಷ್ಟಿಯನ್ನು ಮಾಡಿ ಆ ಸೃಷ್ಟಿಯನ್ನು ಹಾಗೆ ಬಿಟ್ಟಿಲ್ಲ ಪರಮಾತ್ಮ. ಆ ಪಿಂಡಾಂಡ ಮತ್ತು ಬ್ರಹ್ಮಾಂಡದೊಳಗೆಲ್ಲ ತಾನು ಅವ್ಯಕ್ತನಾಗಿ ಹುದುಗಿಕೊಂಡಾನ. ಅದು ವಿಶೇಷತೆ. ನೋಡಲಿಕ್ಕಿದು ಒಂದೇ ಶರೀರ, ಇದಕ್ಕೇನಂತ ಕರಿತೀವಿ? ಒಂದು ದೇಹ ಅಂತ ಕರಿತೀವಿ. ಆದರೆ ಶರಣರು ಹೇಳ್ತಾರೆ ಇದು ಒಂದೇ ದೇಹ ಅಲ್ಲ, ಇದು ಅಷ್ಟತನುಗಳನ್ನು ಒಳಗೊಂಡಂಥದ್ದು. ನೋಡಕ್ಕೆ ಒಂದೇ. ನಾವು ಹೇಳ್ತೀವಿ ಸ್ಥೂಲ ಸೂಕ್ಷ್ಮ ಕಾರಣ 3 ಅಂತ ಹೇಳ್ತೀವಿ. ಅದು ಬರೀ 3 ಅಲ್ಲ, 8 ಕೂಡಿ ಸ್ಥೂಲ ಸೂಕ್ಷ್ಮ ಕಾರಣ ಆಗಿದೆ. ಹಾಗಾದರೆ 8 ಯಾವ ಅಂದ್ರೆ ಈಗಾಗಲೇ ನೋಡಿದ್ವಲ್ಲ, ಪೃಥ್ವಿಯಿಂದ ಹಿಡಿದು ಸೂರ್ಯ ಚಂದ್ರಾದಿಗಳನ್ನೊಳಗೊಂಡು ಈ 8 ತತ್ವಗಳು. ಅದಕ್ಕಾಗಿ ಇದು ಒಂದೇ ತನು ಅಲ್ಲ, ಅಷ್ಟತನುಗಳ ಒಂದು ಸಂಯೋಜನೆ ಈ ಶರೀರ. ಹಾಗಾದರೆ ಈ 8 ಬ್ರಹ್ಮಾಂಡದ ಅಷ್ಟಾವರಣಗಳಿಂದ ಯಾವ ಶರೀರ ಮತ್ತು ಬ್ರಹ್ಮಾಂಡವೆಲ್ಲವೂ ರಚನೆಯಾಗಿದೆಯೋ, ಇದೆಲ್ಲ ರಚನೆಗೊಂಡ ನಂತರ ಇದರ ಆಂತರ್ಯದಲ್ಲಿ ಅಂಬಿಗರ ಚೌಡಯ್ಯನವರು ಒಂದು ಕಡೆ ಹೇಳ್ತಾರೆ, ಅಷ್ಟತನುವಿನೊಳಗೆ ಹುದುಗಿರ್ಪ ಲಿಂಗ. ಲಿಂಗ ಎಲ್ಲಿ ಹುದುಗಿದೆ ಅಂತಂದರೆ, ಅವ್ಯಕ್ತವಾಗಿ ಲಿಂಗ ಚೈತನ್ಯ ಅಷ್ಟತನುವಿನಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಈ ಬ್ರಹ್ಮಾಂಡದಲ್ಲಿ ಮತ್ತು ಈ ಪಿಂಡಾಂಡದಲ್ಲಿ ಸೂಕ್ಷ್ಮ ರೂಪವಾಗಿ ಅವ್ಯಕ್ತವಾಗಿ ತಾನು ಹುದುಗಿದೆ. ಅದನ್ನೊಂದು ಕಡೆ ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಕಲ್ಲೊಳಗೆ ಹೊನ್ನುಂಟು, ಉದಕದೊಳಗೆ ಅಗ್ನಿಯುಂಟು, ಹಾಲೊಳಗೆ ತುಪ್ಪ ಉಂಟು, ಹಾಗೆ ಅಂತರಾಮಿಯಲ್ಲಿ ಶಿವನಿಹನು. ಕಲ್ಲಲ್ಲಿ ಹೊನ್ನು, ಹಾಲಿನೊಳಗೆ ತುಪ್ಪ, ನಂತರ ಉದಕದೊಳಗೆ ಅಗ್ನಿ. ಈ 3 ತತ್ವಗಳು ಹೇಗೆ ಇದ್ದೂ ಇಲ್ಲದಂತೆ, ಮೇಲ್ನೋಟಕ್ಕೆ ವ್ಯಕ್ತವಾಗದಂತೆ ಅಗೋಚರ ಸ್ಥಿತಿಯಲ್ಲಿ ಅಡಕವಾಗಿಯೋ, ಹಾಗೆಯೇ ಅಷ್ಟತನುವಿನಲ್ಲಿ ಲಿಂಗ ಅನ್ನೋ ಚೈತನ್ಯ ಅಂತರಾಮಿಯಲ್ಲಿ ಶಿವನಿಹನು ಅನ್ನೋದನ್ನು ಖಾತ್ರಿ ಮಾಡ್ತಾರೆ ಬಸವಣ್ಣವರು. ನೋಡ್ಲಿಕ್ಕೆ ಇವನ ಜೀವಾತ್ಮನಂಗೆ ಕಾಣ್ತಾನ, ಆದರೆ ತನ್ನ ತಾನರಿದರೆ ತಾನೇ ಲಿಂಗ ಸ್ವರೂಪನಾಗ್ಯದನ. ನೋಡ್ಲಿಕ್ಕೇನು 8 ತನುಗಳ ಸಂಯೋಗದಿಂದ ಈ ಶರೀರ ನಿರ್ಮಾಣ ಆಗಿದೆ. ಶರೀರವನ್ನು ಮೀರಿ ಆ ಆಂತರ್ಯದಲ್ಲಿ ಶಿವ ಚೈತನ್ಯ ಅಡಕವಾಗಿದೆ. ಅದು ಅಂತರಾಮಿಯಲ್ಲಿ ಅಂದರೆ ಬರೀ ನಮ್ಮ ಅಂತರಾಮಿ ಅಲ್ಲ, ಬ್ರಹ್ಮಾಂಡದ ಅಂತರಾಮಿಯಲ್ಲಿ, ಪಿಂಡಾಂಡದ ಅಂತರಾಮಿಯಲ್ಲಿ ನಮ್ಮೊಳ ಹೊರಗನ್ನು ಅಖಂಡವಾಗಿ ಪರಿಪೂರ್ಣವಾಗಿ ಜಗದ್ವ್ಯಾಪಕವಾಗಿ ಎಲ್ಲ ಕಡೆಗೆ ತುಂಬಿಕೊಂಡಿರ್ತಕ್ಕಂಥ ಪರಿವ್ಯಾಪಿಸಿರ್ತಕ್ಕಂಥ ಚೈತನ್ಯಕ್ಕೆ ಶಿವ ಲಿಂಗ ಅಂತ ಕರೆದ್ರು. ಆ ಚೈತನ್ಯದ ಅರಿವು ಈ ಜೀವಾತ್ಮನಿಗೆ ಆಗದಾಗಿದೆ. ಯಾವ 8 ತತ್ವಗಳಲ್ಲಿ ಕೂಡ್ಕೊಂಡವಲ್ಲ, ಆ 8 ತತ್ವಗಳ ಒಂದು ಸಂಯೋಗದಿಂದ ಈ ಶರೀರಕ್ಕೊಂದು ಪರಮಾತ್ಮ ನಿರ್ಮಿತವಾಗಿರ್ತಕ್ಕಂಥ ಮಾಯಾಚೇತನದ ಆವರಣ ಇರೋದಕ್ಕಾಗಿ ಅಷ್ಟಾವರಣಗಳು ಅರಿವು ಈ ಜೀವಾತ್ಮನಿಗೆ ಆಗದಾಗಿದೆ. ಅದನ್ನು ತನ್ನರಿವಿಗೆ ತಂದುಕೊಳ್ಳುವ ಉದ್ದೇಶದಿಂದ ಮಹಾಗುರು ಬಸವಣ್ಣನವರು ಪರ್ಯಾಯವಾಗಿ ಆ ಅಷ್ಟತನುವಿನಲ್ಲಿ ಹುದುಗಿರ್ತಕ್ಕಂಥ ಲಿಂಗ ಚೈತನ್ಯದ ಅರಿವನ್ನು ನಮಗೆಲ್ಲ ಮಾಡಿಕೊಟ್ಟು ನಮ್ಮನ್ನೇ ಸ್ವತಃ ಲಿಂಗ ಸ್ವರೂಪಿಗಳನ್ನು ಅರಿವನ್ನು ತಂದುಕೊಡೋ ಉದ್ದೇಶಕ್ಕಾಗಿ ಅದಕ್ಕೆ ಸಂಸ್ಕಾರ ಕೊಟ್ಟರು. ಅವು ಯಾವುದು ಅಂತ ಕೇಳಿದರೆ, ಬಹಿರಂಗದ ಅಷ್ಟಾವರಣಗಳ ಮುಖಾಂತರವಾಗಿ ಈ ಬ್ರಹ್ಮಾಂಡದ ಅಷ್ಟಾವರಣ ತತ್ವಗಳಿಗೆ ಸಂಸ್ಕಾರ ಕೊಟ್ಟರು. ಕಾರಣ ಏನು? 8 ಅಷ್ಟತನುಗಳಲ್ಲಿ ಹುದುಗಿರ್ದ ಲಿಂಗದ ಅರಿವನ್ನು ನಾವು ಮಾಡಿಕೊಳ್ಳೋದಕ್ಕಾಗಿ ಈ ಅಷ್ಟಾವರಣಗಳ ಅರಿವು. ಹಾಗಾದರೆ ಯಾವುದು ಸಂಸ್ಕಾರ ಅಂದರೆ, ಬ್ರಹ್ಮಾಂಡದ ಅಷ್ಟಾವರಣಗಳಾಗಿರ್ತಕ್ಕಂತಹ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ, ಸೂರ್ಯ ಮತ್ತು ಚಂದ್ರ, ಈ 8 ಬ್ರಹ್ಮಾಂಡದ ಅಷ್ಟಾವರಣಗಳಿಗೆ ಪರ್ಯಾಯವಾಗಿ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮತ್ತು ಮಂತ್ರತತ್ವಗಳು. ಈ 8 ತತ್ವಗಳ ಒಂದು ಅವ್ಯಕ್ತವಾಗಿರ್ತಕ್ಕಂಥ ತತ್ವ ರೂಪ ನಮ್ಮೆಲ್ಲರ ಅಂತರಂಗದಲ್ಲಿ ಅನುಭಾವದ ರೂಪದಲ್ಲಿ ಹುದುಗಿದೆ. ಆದರೆ ಅದು ಅವ್ಯಕ್ತವಾಗಿರ್ತಕ್ಕಂಥ ಅನುಭಾವ ತತ್ವ ವ್ಯಕ್ತಗೊಳ್ಳಬೇಕಾದ್ರೆ, ಅದು ನಮ್ಮ ಅರಿವಿಗೆ ಬರಬೇಕಾದ್ರೆ ಈ ಬಹಿರಂಗದ ಅಷ್ಟಾವರಣಗಳ ಅವಶ್ಯಕತೆ ಪ್ರತಿಯೊಬ್ಬ ಸದ್ಭಕ್ತನಿಗಿರ್ತದೆ. ಈ ಬಹಿರಂಗದ ಅಷ್ಟಾವರಣಗಳ ನಿರಂತರವಾದ ಅನುಸಂಧಾನ ಅದು ನಮ್ಮಲ್ಲಿ ಅರಿವು ಆಚಾರವನ್ನು ನೆಲೆಗೊಳ್ಳಲಿಕ್ಕೆ ಕಾರಣವಾಗ್ತದೆ. ಆ ಹಿನ್ನೆಲೆಯೊಳಗೆ ನಾವು ಈ 8 ತತ್ವಗಳನ್ನು
ನಮ್ಮ ಅಂಗದಲ್ಲಿರ್ತಕ್ಕಂಥ ಅವ್ಯಕ್ತ ತತ್ವಗಳ ವ್ಯಕ್ತಪಡಿಸಿಕೊಳ್ಳುವಿಕೆಗಾಗಿ 8 ತತ್ವಗಳನ್ನು ನಮ್ಮ ಅರಿವಿಗೆ ತಂದುಕೊಳ್ಳೋದಕ್ಕಾಗಿ ಈ ಬಹಿರಂಗದ ಅಷ್ಟಾವರಣಗಳಾಗಿರ್ತಕ್ಕಂಥ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರವನ್ನು ಈ ಅಂಗಕ್ಕೆ ಸಂಬಂಧ ಮಾಡಿಕೊಂಡು ಅನುಸಂಧಾನ ಮಾಡೋದು. ಅದರ ನಿರಂತರವಾಗಿರ್ತಕ್ಕಂಥ ಅನುಸಂಧಾನದ ಪರಿಣಾಮ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ತತ್ವಗಳು ಮಾಯಾಚೇತನದ ಆವರಣವನ್ನು ಸರಿಸಿಕೊಂಡು ಅವುಗಳು ವ್ಯಕ್ತವಾಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಇನ್ನೊಂದು ವಿಷಯ ನಾವು ಗಮನಕ್ಕೆ ತಂದುಕೋಬೇಕು. ಈ 8 ತತ್ವಗಳನ್ನು ಗುರು ಬಸವಾದಿ ಶರಣರು ಇಷ್ಟೊಂದು ಅದ್ಭುತವಾಗಿ ಚೈತನ್ಯಮಯವಾಗಿ ಪ್ರತಿಯೊಬ್ಬ ಸದ್ಭಕ್ತರ ಅಂಗಕ್ಕೆ ಕೊಟ್ಟಿದ್ದರೂ ಕೂಡ ಕೆಲವೊಂದು ಕೈವಾಡದಿಂದ ಏನಾಯ್ತಂದ್ರೆ ಈ ಅಷ್ಟಾವರಣಗಳನ್ನು ಮತ್ತೆ ಭಾಗ ಮಾಡಿದರು. ಕೆಲವೊಂದು ಶಾಸ್ತ್ರಿಗಳೇನು ಬುಕ್ ಬರೆದ್ರಲ್ಲ ಭಾಗ ಮಾಡಿದರು. ಈ ಅಷ್ಟಾವರಣಗಳು 8 ನಮ್ಮ ಶರಣ ಸಿದ್ಧಾಂತದಲ್ಲಿ ಒಂದೇ ಪರಶಿವ ತತ್ವದ 8 ಮುಖಗಳು. ಇವು ಅಭಿನ್ನ ತತ್ವಗಳಲ್ಲ, ಇವು ಭಿನ್ನ ತತ್ವಗಳಲ್ಲ, ಇವು ಅಭಿನ್ನ ತತ್ವಗಳು. ಇದರಲ್ಲಿ ಯಾವುದು ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ. ಆದರೆ ಇಲ್ಲೇನು ಮಾಡಿದ್ರು ಅಂದ್ರೆ ಇವನು 3 ಭಾಗ ಮಾಡಿ ಅವುಗಳಲ್ಲಿ ಮೇಲು ಕೀಳು ಮಾಡಿದ್ರು. ಹೆಂಗಂದ್ರೆ ಗುರು, ಲಿಂಗ, ಜಂಗಮ ಇವು ಪೂಜ್ಯ ವಸ್ತುಗಳು. ವಿಭೂತಿ, ರುದ್ರಾಕ್ಷಿ, ಮಂತ್ರ ಈ ಪೂಜ್ಯ ವಸ್ತುಗಳನ್ನು ಪೂಜೆ ಮಾಡಲಿಕ್ಕೆ ಬೇಕಾದ ಬರೀ ಪರಿಕರಗಳು ಅಂತ ಮಾಡಿದರು. ಆ ಗುರುಲಿಂಗ ಜಂಗಮರನ್ನು ವಿಭೂತಿ, ರುದ್ರಾಕ್ಷಿ ಮಂತ್ರದಿಂದ ಪೂಜೆ ಮಾಡಿದಾಗ ಸಿಗೋ ಪ್ರತಿಫಲಕ್ಕೆ ಪಾದೋದಕ, ಪ್ರಸಾದ ಅಂತ ಇಟ್ಟರು. ಆದರೆ ಇದು ನಮ್ಮ ಲಿಂಗಾಯತ ಧರ್ಮ ತತ್ವಜ್ಞಾನಕ್ಕೆ ಭಾಳ ವಿರುದ್ಧವಾಗಿರ್ತಕ್ಕಂಥ ಪರಿಕಲ್ಪನೆ. ನಮ್ಮ ಶರಣರ ಪ್ರಕಾರ ಒಂದು ಕಡೆ ಯಡಿಯೂರು ಸಿದ್ಧಲಿಂಗೇಶ್ವರ ಹೇಳ್ತಾರೆ, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ ಇವು 8 ಸತ್ಯ ಶುದ್ಧ ಶಿವನ ಚಿದ್ರೂಪ ನೋಡ. 8 ಬೇರೆ ಅಲ್ಲಿವು ಪರಶಿವ ತತ್ವದ 8 ಚಿದ್ರೂಪಗಳೇ ಹೊರತು ಇವುಗಳಲ್ಲಿ ಗುರುಲಿಂಗ ಜಂಗಮ ಶ್ರೇಷ್ಠ, ವಿಭೂತಿ, ರುದ್ರಾಕ್ಷಿ ಮಂತ್ರ ಬರೀ ಪರಿಕರಗಳು, ಪಾದೋದಕ, ಪ್ರಸಾದ ಬರೀ ಪರಿಣಾಮಗಳಲ್ಲ. 8 ಲಿಂಗ ತತ್ವದ ಸರಿ ಸಮಾನವಾಗಿರ್ತಕ್ಕಂಥ ಮುಖಗಳೇ ಹೊರತು ಇವು ಅಸಮಾನ ತತ್ವಗಳಲ್ಲ. ಇನ್ನು ಎರಡನೇದ್ದು ಇನ್ನೊಂದು ಗಮನ ಕೊಡಬೇಕು. ಈ 8 ತತ್ವಗಳನ್ನು ನಾವೆಲ್ಲ ನೋಡಿದ್ವಲ್ಲ, ಈ 8 ಸಕಲವೂ ಹೌದು, ನಿಖಲವೂ ಹೌದು. ಅದರ ಅರ್ಥ ಅವು ಸಾಕಾರವೂ ಹೌದು, ನಿರಾಕಾರವೂ ಹೌದು. ನಿರಾಕಾರವಾಗಿರ್ತಕ್ಕಂಥ ತತ್ವಗಳು ತತ್ವರೂಪವಾಗಿ ಪ್ರತಿಯೊಬ್ಬ ಸದ್ಭಕ್ತರ ಅಂತರಂಗದಲ್ಲಿವೆ. ಆದರೆ ಆ ನಿರಾಕಾರ ತತ್ವದ ಅರಿವು ಈ ಜೀವಾತ್ಮನಿಗಾಗಬೇಕಾದ್ರೆ ಸಾಕಾರದಲ್ಲಿ ಕೂಡ ಅಷ್ಟಾವರಣಗಳನ್ನು ನಾವು ಬಹಿರಂಗದಲ್ಲಿ ಬಳಸಬೇಕು. ಆ ನಮ್ಮ ಶರಣರ ಸಿದ್ಧಾಂತ ಎಷ್ಟು ಅದ್ಭುತ ಅಂದರೆ, ಸಾಕಾರದಲ್ಲಿ ಬಳಸಿ ಸಾಕಾರಕ್ಕೆ ನಿಲ್ಲೋದಲ್ಲ, ಸಾಕಾರದ ಆಧಾರವಿಡಿದು ನಿರಾಕಾರಕ್ಕೆ ತಿರುಗೋದು. ಅದು ಇದರ ವಿಶೇಷತೆ. ಬರೀ ಬಹಿರಂಗದ ಅಷ್ಟಾವರಣಗಳಿಗೆ ನಿಲ್ಲೋ ಹಂಗಿಲ್ಲ, ಅಂತರಂಗದಾಗ ಎಲ್ಲ ಅದಾವು, ಬಹಿರಂಗದಾಗ ಏನು ಬೇಡ ಅಂತ ಹೊರಗೆ ಅಲ್ಲಗಳೆಯೋ ಹಂಗಿಲ್ಲ. ಇದು ಈ ತತ್ವದ ವಿಶೇಷತೆ. ಯಾಕೆ ಈ ಕಳವಳ ಅಂತ ಕೇಳಿದ್ರೆ ಭಾಳ ಅಂಜಿಕೆ ಬರ್ತೈತೆ ಒಮ್ಮೊಮ್ಮೆ. ಅತಿಯಾದ ವೈಚಾರಿಕತೆಗೆ ಬಸವ ತತ್ವ ಒಯ್ದಾಗ ಏನಾಕೈತಂದ್ರೆ ಎಲ್ಲ ಒಳಗೆ ತತ್ವ ರೂಪದಾಗ ಅದಾವ, ಬಹಿರಂಗದಾಗ ಏನೂ ಬೇಡ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಕಡೆ ಇಲ್ರಿ ಬಹಿರಂಗದಾಗ ಬೇಕಂತ ಒಂದು ವರ್ಗದವ್ರು ಬರೀ ಹೊರಗೆ ಇಟ್ಕೊಂಡ್ಕೊಂಡಿರ್ತಾರೆ, ಅದನ್ನು ಒಳಗಿನ ತತ್ವಕ್ಕೆ ಒಯ್ದು ಮುಟ್ಟಿಸೋದಲ್ಲ. ಯಾವ ರೀತಿಯಾಗಿ ಅಂತರಾಮಿಯಲ್ಲಿ ಶಿವನಿಹನು ಅಂತ ಹೇಳಿ ಅಂತರಾಮಿಯಲ್ಲಿರುವ ಶಿವನ ಅರಿವಿಗಾಗಿ ಅರಿವಿನ ಕುರುಹಾಗಿ ಇಷ್ಟಲಿಂಗ ಬಹಿರಂಗದಲ್ಲಿದೆ. ಹಾಗಾದ್ರೆ ಲಿಂಗ ಐತಂತ ಲಿಂಗಕ್ಕೆ ನಿಂದ್ರಿಸಿದ್ರೆ ನಮ್ಮ ಶರಣರು ಇಲ್ಲ, ಬಯಲು ರೂಪ ಮಾಡಿದರು, ರೂಪ ಮತ್ತೆ ಬಯಲು ಮಾಡಿ ತೋರಿಸಿದರು. ಹಾಗೇ 8 ತತ್ವಗಳು ಸಹಿತ ಬಯಲು ಸ್ವರೂಪಗಳೇ. ಅವು 8 ಬಹಿರಂಗ ಅಷ್ಟಾವರಣ ರೂಪವಾಗಿ ರೂಪುಗೊಳ್ತವ, ಮತ್ತೆ ತಮ್ಮ ಮೂಲ ಸ್ಥಿತಿಯಲ್ಲಿ ಮತ್ತೆ ಬಯಲಾಗಿ ಅಂತರಂಗದ ತತ್ವಗಳಾಗಿ ಪರಿಶೋಭಿಸ್ತವ. ಅದಕ್ಕಾಗಿ ಈ 8 ತತ್ವಗಳನ್ನು ಬರೀ ಬಹಿರಂಗ ತತ್ವಗಳಂತೂ ಹೇಳಬಾರ್ದು, ಬರೀ ಅಂತರಂಗದಾಗದವಂತೂ ಹೇಳಬಾರ್ದು. ಅಂತರಂಗದಲ್ಲಿ ತತ್ವ ಅದಾವ, ಅವು ವ್ಯಕ್ತ ಆಗಬೇಕಾದ್ರೆ ಬಹಿರಂಗದಲ್ಲಿ ಅವುಗಳನ್ನು ಬಳಸಬೇಕು, ಆಚರಿಸಬೇಕು, ಆಚಾರ ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕು ಅಂತಕ್ಕಂಥ ವಿಚಾರವನ್ನು ನಾವೆಲ್ಲ ಅರ್ಥೈಸಿಕೊಂಡು ಇಂಥಪ್ಪ ಅಷ್ಟಾವರಣ ತತ್ವಗಳಲ್ಲಿ ಗುರು, ಲಿಂಗ, ಜಂಗಮ ಮತ್ತು ಪಾದೋದಕ ಈ 4 ವಿಷಯಗಳ ಚಿಂತನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಪ್ರಥಮದಲ್ಲಿ ಬರ್ತಕ್ಕಂಥದ್ದು ಗುರುತತ್ವ. ಅಷ್ಟಾವರಣದ ಪಂಕ್ತಿಯೊಳು ಮೊದಲೇ ಶ್ರೇಷ್ಠಹುದು ಗುರುಸ್ಥಾನವು, ನಿಷ್ಠೆಯ ಮಹದರಿಯುಳ್ಳ ಮಹಿಮ ತಾನೇ ಇಷ್ಟುಳ್ಳ ಗುರು ಒಬ್ಬನು ಅಂತ ಹೇಳ್ತಾರೆ. ಯಾರಿಗೆ ಗುರು ಅಂತ ಕರಿಬೇಕಂತ ಈ ಧರ್ಮದ ಅಷ್ಟಾವರಣ ತತ್ವ ಇಡೀ ವಿಶ್ವಕ್ಕೆ ಗುರು ತತ್ವವನ್ನು ಸಾರಿಕೊಡುತ್ತದೆ. ಸಾಮಾನ್ಯವಾಗಿ ಗುರು ಅಂದ ತಕ್ಷಣ ನಾವೆಲ್ಲ ಸಣ್ಣಂದಿರ್ತ ಒಂದು ಪ್ರಾಥಮಿಕ ಶಾಲೆಯಿಂದ ಗುರು ಅಂದ್ರೆ ನಮ್ಮ ತಲೆಯಾಗಿ ಬರೋರು ಯಾರು ಅಂದ್ರೆ ನಮ್ಮ ಶಾಲೆ ಕಲಿಸಿದ ಮಾಸ್ತರು ಗುರು ಅಂತಲೇ ಕರಿತಿರ್ತೀವಿ. ಶಿಕ್ಷಕರ ದಿನಾಚರಣೆ ಮಾಡ್ತೀವಿ, ಅವ್ರನ್ನೆಲ್ಲ ಗುರುಗಳು ಅಂತಲೇ ಕಲಿತೀವಿ. ನಂತರ ಕಾಲೇಜ್ ಕಲಿಸಿದ ಲೆಕ್ಚರರ್ಸ್ನೆಲ್ಲರೂ ಗುರುಗಳು ಅಂತಲೇ ಕರಿತೀವಿ.
ಅವರೆಲ್ಲರೂ ಕೂಡ ಮಾರ್ಗದರ್ಶಕರು. ಅಷ್ಟಾವರಣ ತತ್ವದ ಹಿನ್ನೆಲೆಯಲ್ಲಿ ಗುರು ಅನ್ನೋದು ಭಾಳ ವಿಶಾಲವಾಗಿರ್ತಕ್ಕಂಥ ತತ್ವಜ್ಞಾನ ಇದು. ಇಲ್ಲಿ ಹಾಗಾದ್ರೆ ಗುರು ಅಂದರೆ ಯಾವುದು ಅಂತ ಕೇಳಿದ್ರೆ ಒಂದೇ ಒಂದು ಅಖಂಡೇಶ್ವರ ವಚನ ತೊಗೊಂಡು ಬಿಟ್ಟರೆ ಗುರು ಅಂದರೆ ಯಾರು, ಗುರು ಮಾಡೋ ಕಾರ್ಯ ಏನು ಅನ್ನೋದು ನಮಗೆ ತೋರಿಸಿಕೊಟ್ಟು ಬಿಡ್ತದೆ. ಯಾವುದು ಗುರು ಅಂತ ತೋರಿಸೋದು. ಅದರಿಂದ ಬಹಿರಂಗದ ಗುರು ಮೊದಲು ಹೇಳ್ತಾರೆ ಅವರು. ನಂತರ ಆ ಗುರು ತಾನು ಹೊರಗುಳಿಯದೆ ನಾನೇ ಗುರು ಅಂತ ಉಳಿದೆ ನಿನ್ನೊಳಗೆ ಅರಿವಾಗಿ ನೆಲೆಸೀನಿ ಅಂತ ತೋರಿಸ್ಕೊಡ್ತಾನೆ. ಆ ಮಾರ್ಗ ಇದು ಗುರು ತತ್ವ. ಒಂದು ಕಡೆಗೆ ಹೇಳ್ತಾರೆ ಅವರು ವಚನದಲ್ಲಿ, ಎನ್ನ ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನನ ಕುರುಹ ತೋರಿದ. ಆ ಕುರುಹಿನ ಮಧ್ಯದಲ್ಲಿ ಎನ್ನರಿವಿನ ಕಳೆಯ ತೋರಿದ. ಆ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗು ತೋರಿದ. ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ. ಎನ್ನೊಳಗೆ ತನ್ನ ತೋರಿದ. ತನ್ನೊಳಗೆ ಎನ್ನ ನಿಂಬಿಟ್ಟುಕೊಂಡ ಪರಮ ಗುರುವಿಗೆ ನಮೋ ನಮೋ ಎಂಬೆ ಅಖಂಡೇಶ್ವರ. ಇಷ್ಟು ಅದ್ಭುತವಾಗಿ ಈ ಒಂದು ವಚನ ಯಾರಿಗೆ ಗುರು ಅನ್ನಬೇಕು ಅಂತ ತೋರಿಸ್ಕೊಡ್ತಾರೆ. ನಮ್ಮ ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನನ ಕಳೆಯನ್ನು ತೋರುವಾತನೇ ಸದ್ಗುರು. ಮತ್ತೇನಾರ ತೋರಿಸಿದ್ರು ಗುರು ಅಲ್ಲ. ಎನ್ನ ಕರಸ್ಥಲದ ಮಧ್ಯದಲ್ಲಿ ಪರಮ ನಿರಂಜನನ ಕುರುಹ ತೋರಿದ. ಪರಮ ನಿರಂಜನ ಅಂದರೆ ಯಾರು? ಜಗದಗಲ ಮುಗಿಲಗಲವಾದ ಪರಾತ್ಪರವಾದ ಒಂದು ಅಂತಿಮ ಸತ್ಯ ಇದೆಯಲ್ಲ, ಅದೇ ಪರಮ ನಿರಂಜನ ತತ್ವ. ಆ ಪರಮ ನಿರಂಜನ ತತ್ವ ನಿನ್ನೊಳಗೂ ಇದೆ, ನಿನ್ನ ಹೊರಗೂ ಇದೆ. ಈ ಜಗತ್ತನ್ನೆಲ್ಲ ಪರಿವ್ಯಾಪಿಸಿದೆ. ಹಾಗಾದ್ರೆ ಅದು ಅಗೋಚರವೂ ಅವ್ಯಕ್ತವೂ ಆಗಿರ್ತಕ್ಕಂಥ ತತ್ವ ನಮ್ಮ ಪಶ್ಚಿಮ ಚಕ್ರದಿಂದ ಭಾವಕ್ಕೆ ತಂದು, ಭಾವದಿಂದ ಮನಕ್ಕೆ ತಂದು, ಮನದಿಂದ ಕಂಗಳಲ್ಲಿಂಬಿಟ್ಟು, ಕಣ್ಣಿನಿಂದ ಕರಸ್ಥಲದ ಇಷ್ಟಲಿಂಗದಲ್ಲಿ ಚೈತನ್ಯವನ್ನು ಎರಕ ಹೊಯ್ದು ಇದು ನಿನ್ನ ಸ್ವರೂಪ ನೋಡು ಅಂತ ಯಾರು ತೋರಿಸ್ತಾರಲ್ಲ ಅವನೇ ನಿಜವಾದ ಗುರು. ಯಾರು ಗುರು? ನನ್ನ ಸ್ವರೂಪ ದರ್ಶನ ನನಗೆ ಮಾಡಿಸಿಕೊಡುವಾತನೇ ಗುರು. ಅದನ್ನೊಂದು ಕಡೆಗೆ ಭಾಳ ಚಂದ ಹೇಳ್ತಾರೆ ಶರಣೆ, ನಿನ್ನ ನರಿಸದಿರು ಎನ್ನನ್ನರಿಸು. ಎನ್ನ ನರಿಸದಾಟ ನಿನ್ನನ್ನರಿಯ. ಎನ್ನ ನರಿಸದೆ ನಿನ್ನ ನರಿಸಿದೆಯಾದಡೆ ನೀ ನನಗೆ ಗುರುವಲ್ಲ, ನಾ ನಿನಗೆ ಶಿಷ್ಯಳಲ್ಲ. ಎಂಥ ನಿಲುವಿದು. ಈಗ ಯಾರ್ಯಾರೇ ನಾ ಗುರುರಿ ನಿಮಗಂತೂ ಬರ್ತಾರಂದ್ರೆ ಅವ್ರು ಏನು ಮಾಡಬೇಕು? ನಮ್ಮ ಅಂತರಂಗದ ಖಜಾನೆ ನಮಗೆ ತೆಗೆದು ತೋರಿಸ್ಬೇಕು. ನಿನ್ನ ಸ್ವರೂಪ ಇಷ್ಟ ಐತೆ ನೋಡಪ್ಪ, ನೀ ಇಷ್ಟು ದೊಡ್ಡವದಿ ಅಂತ ತೋರಿಸ್ಬೇಕು. ನಾ ಭಾಳ ದೊಡ್ಡವ, ನಾ ಗುರು ಅಂತ ಬಂದವ ಗುರು ಅಲ್ಲ. ನಿನ್ನ ಬಗ್ಗೆ ಭಾಳ ಕತಿ ಪುರಾಣ ಹೇಳಬೇಡ, ನನಗೆ ತೋರಿಸ್ಕೊಡು. ಈ ಮಾನವ ಜನ್ಮದ ಉದ್ದೇಶ ಏನಂತ ನನಗೆ ತೋರಿಸ್ಕೊಡು. ಈ ಬದುಕಿನ ಸಾಫಲ್ಯದ ಮಾರ್ಗ ತೋರಿಸ್ಕೊಡು. ಈ ಬದುಕಿನ ಅತ್ಯಂತಿಕವಾಗಿರ್ತಕ್ಕಂಥ ನಿಜದ ನೆಲೆಯನ್ನು ತೋರಿಸ್ಕೊಡು. ಅಂದ್ರೆ ಮಾತ್ರ ನೀ ನನಗೆ ಗುರು, ನಾನು ನಿನಗೆ ಶಿಷ್ಯಳು. ಆ ಕೆಲಸ ನೀವು ಮಾಡಲಿಲ್ಲಪ್ಪ ಅಂದ್ರೆ ನೀ ನನಗೆ ಗುರುವಲ್ಲ, ನಾ ನಿನಗೆ ಶಿಷ್ಯಳಲ್ಲ. ಅದಕ್ಕಾಗಿ ಆ ಪರಮ ನಿರಂಜನನ ಕುರುಹಾಗಿ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ತಂದುಕೊಡುವಾತನೇ ಗುರು. ಅದನ್ನೊಂದು ಕಡೆಗೆ ಬಸವಣ್ಣವ್ರು ಹೇಳ್ತಾರೆ, ಚಂದ ಹೇಳ್ತಾರೆ ಅವರು. ಅಂತರಂಗದೊಳಗಿರ್ದ ನಿರವಯ ಲಿಂಗವನು ಸಾವಯವ ಲಿಂಗವ ಮಾಡಿ ಶ್ರೀ ಗುರು ಸ್ವಾಮಿ ಎನ್ನ ಕರಸ್ಥಲಕ್ಕೆ ತಂದುಕೊಟ್ಟನಾಗಿ. ಆ ಇಷ್ಟಲಿಂಗವೇ ಅಂತರಂಗವನ್ನಾವರಿಸಿ ಅಂತರಂಗದ ಕರಣಗಳೇ ಲಿಂಗ ಕಿರಣಗಳಾಗಿ ಬೆಳಗುವ ಚಿದಂಶವೇ ಪ್ರಾಣಲಿಂಗವು. ಆ ಮೂಲ ಚೈತನ್ಯವೇ ಭಾವಲಿಂಗವು. ಗುರು ಅಂದ್ರೇನು? ಅಂತರಂಗದೊಳಗಿರ್ದ ನಿರವಯ ಲಿಂಗವನು, ಅಂತರಾಮಿಯಲ್ಲಿರುವ ಶಿವ ಚೈತನ್ಯವನು ಕರಸ್ಥಲಕ್ಕೆ ತಂದುಕೊಟ್ಟು ನಿರವಯ ಲಿಂಗವನ್ನು ಸಾವಯವ ಲಿಂಗವ ಮಾಡಿ ಇಷ್ಟಲಿಂಗ ರೂಪ ಮಾಡಿ ಇದೇ ನಿನ್ನ ಸ್ವರೂಪ ಅಂತ ಕರಸ್ಥಲಕ್ಕೆ ತಂದು ಯಾರು ಕೊಡ್ತಾರೋ ಕೊಟ್ಟು ನಮ್ಮಂತರಂಗದಲ್ಲಿರುವ ಬಹಿರಂಗದಲ್ಲಿರುವ ಶಿವ ಚೈತನ್ಯವನ್ನು ತೋರಿಸಿ ಇದೇ ನಿನ್ನ ನಿಜವಾಗಿರ್ತಕ್ಕಂಥ ಸ್ವರೂಪ, ನಾಮರೂಪಾತ್ಮಕವಾಗಿ ತೋರಿ ಕೆಡತಕ್ಕಂಥ ಶರೀರ ನೀನಲ್ಲಪ್ಪ, ಶರೀರಕ್ಕೆ ಮೀರಿರ್ತಕ್ಕಂಥ ಆತ್ಮ ಚೈತನ್ಯ ನೀನಿದ್ದೀಯ ಅಂತ ಯಾರು ತೋರಿಸ್ಕೊಡ್ತಾರಲ್ಲ ಅವನೇ ಗುರು. ಅದಕ್ಕಾಗಿ ಎನ್ನ ಕರಸ್ಥಲದಲ್ಲಿ ಪರಮ ನಿರಂಜನನ ಕುರುಹ ತೋರಿದ. ಆ ಕುರುಹಿನ ಮಧ್ಯದಲ್ಲಿ ಎನ್ನರಿವಿನ ಕಳೆಯ ತೋರಿದ. ಆ ಕುರುಹನ್ನು ಕರಸ್ಥಲದಲ್ಲಿ ಇಷ್ಟಲಿಂಗ ಮಾಡಿಕೊಟ್ಟು ಆ ಇಷ್ಟಲಿಂಗದಲ್ಲಿ ಸದ್ಗುರು ತುಂಬಿ ಕೊಟ್ಟದ್ದಾದರೂ ಏನಂದರೆ ಅರಿವಿನ ಕಳೆ ಇದೆ, ನನ್ನ ಸ್ವಸ್ವರೂಪದ ಅರಿವಿನ ಕಳೆ ಇದೆ. ನಮ್ಮ ಇಷ್ಟಲಿಂಗ ಯಾವುದೇ ಸ್ಥಾವರ ದೇವತೆಗಳ ಕುರುಹಲ್ಲ, ಕೈಲಾಸದಲ್ಲಿರುವ ಸಾಕಾರನ ಶಿವನ ಕುರುಹೂ ಅಲ್ಲ. ಹಾಗಾದ್ರೆ ನಮ್ಮ ಇಷ್ಟಲಿಂಗ ಯಾವುದು ಅಂದರೆ ನನ್ನೊಳಗೆ ಹೊರಗೆ ತುಂಬಿರುವ ಪರಮಾತ್ಮನ ಅರಿವಿನ ಕುರುಹು. ಅದಕ್ಕಾಗಿ ಎನ್ನರಿವಿನ ಕಳೆಯ ತೋರಿದ. ಅಂತರಂಗದ ಅರಿವನ್ನು ಮುಟ್ಟಬೇಕಾದರೆ
ಆ ಅರಿವನ್ನು ಜಾಗೃತಗೊಳಿಸಬೇಕಾದ್ರೆ ಅರಿವಿಗೆ ಕುರುಹಾಗಿ ಗುರು ಬಸವಣ್ಣ ಕೊಟ್ಟದ್ದು ಇಷ್ಟು ಲಿಂಗ. ಅದಕ್ಕಾಗಿ ಎನ್ನರಿವಿನ ಕಳೆಯ ತೋರಿದ, ಆ ಕಳೆಯ ಮಧ್ಯದಲ್ಲಿ ಮಹಾಜ್ಞಾನದ ಬೆಳಗ ತೋರಿದ. ಯಾವ ಅರಿವು ಗುರುವಾಗಿ ನಿನ್ನೊಳಗಿದೆಯಲ್ಲ ಅದನ್ನು ಮುಟ್ಟಬೇಕಂತ ಅದರ ಕಳೆಯನ್ನೇ ಲಿಂಗದಲ್ಲಿ ತುಂಬಿ ಇದು ನಿನ್ನ ಸ್ವರೂಪ ಅಂತ ತೋರಿಸಿದ್ನಲ್ಲ, ಆ ಅರಿವಾದರೂ ಸಾಮಾನ್ಯವಾದದ್ದಲ್ಲಪ್ಪ, ಅದು ಮಹಾಜ್ಞಾನದ ಬೆಳಗಿದೆ ಅಂತ ತೋರಿಸಿಕೊಟ್ಟ ಗುರು. ಇದು ಎಂಥ ಕೆಲಸ, ಸಾಮಾನ್ಯವಾದ ಕಾರ್ಯ ಅಲ್ಲ. ನಮ್ಮೊಳಗೆ ಅರಿವಿದೆ ಅಂತ ನಾವು ಹೇಳ್ತೀವಿ, ಆ ಅರಿವಿನ ಸ್ವರೂಪ ಏನು ಅಂದರೆ ಅದು ಮಹಾಜ್ಞಾನದ ಬೆಳಗು. ನಮ್ಮೆಲ್ಲರ ಅಂತರಂಗದಲ್ಲಿರುವ ಅರಿವಂದರೆ ಅದು ಮಹಾಜ್ಞಾನದ ಬೆಳಗು. ಅದಕ್ಕಾಗಿ ಮಹಾದೇವಿ ಅಕ್ಕ ಎಲ್ಲವನ್ನರಿತು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲದೆ, ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ ನೀನರಿವಾಗಿ ಮುಂದುದೋರಿದ ಕಾರಣ ನಿಮ್ಮಿಂದ ನಿಮ್ಮನ್ನರಿತೆನಯ್ಯ ಪ್ರಭುವೆ ಅಂತ ಹೇಳಬೇಕಾದ್ರೆ, ನಮ್ಮೊಳಗಿನ ಅರಿವು ಸಾಮಾನ್ಯವಾದದ್ದಲ್ಲ. ಎಲ್ಲವನ್ನರಿತು ಫಲವಿಲ್ಲ, ಎಲ್ಲವನ್ನೂ ತನ್ನಲ್ಲಿ ಗರ್ಭೀಕರಿಸಿಕೊಂಡ ಸಮಸ್ತ ಜ್ಞಾನದ ಆಗರವೇ ತಾನಾಗಿರ್ತಕ್ಕಂಥದ್ದು, ಮಹಾಜ್ಞಾನದ ಬೆಳಗು ತಾನಾಗಿರ್ತಕ್ಕಂಥದ್ದು ನಮ್ಮೆಲ್ಲರೊಳಗಡೆ ಇರತಕ್ಕಂಥ ಗುರುಸ್ವರೂಪ, ಅದು ಅರಿವು. ಆ ಅರಿವನ್ನೇ ನಮ್ಮ ಇಷ್ಟಲಿಂಗದಲ್ಲಿ ತುಂಬಿ, ಅರಿವು ಸಾಮಾನ್ಯವಾದದ್ದಲ್ಲ, ಮಹಾಜ್ಞಾನದ ಬೆಳಗೇ ತಾನಾಗಿದೆ ಅಂತ ಗುರು ತೋರಿಸಿಕೊಡ್ತಾರೆ. ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ, ಇದು ವಿಶೇಷತೆ. ಇದನ್ನೆಲ್ಲ ಮಾಡಿ ನಮ್ಮನ್ನು ಹೊರಗಿಟ್ಟಿದ್ರಿ ಎಲ್ಲದರಾಗೂ. ಯಾಕೆ ಬಸವಾದಿ ಶರಣರ ಚಿಂತನೆಗಳು ನಮಗೆ ಭಾಳ ಹತ್ತಿರಕ್ಕವ, ಬಸವಣ್ಣ ಯಾಕೆ ನಮಗೆ ಭಾಳ ಆತ್ಮೀಯ ಮಹಾತ್ಮ ಅಂದ್ರೆ, ಎಲ್ಲರೂ ದೇವರ ಬಗ್ಗೆ ಮಾತಾಡಿದವರೇ, ಆದ್ರೆ ಮನುಷ್ಯ ಕೇಂದ್ರಿತ ವ್ಯವಸ್ಥೆಯನ್ನಿಟ್ಟು ಮನುಷ್ಯನೊಳಗೆ ದೇವರದನ ಅಂತ ನಮ್ಮ ಬದುಕಿನ ಬಗ್ಗೆ ಮಾತಾಡಿ, ನಮ್ಮ ಬದುಕು ಹಸನು ಮಾಡಿ, ಹಸನಾದ ಬದುಕಿನೊಳಗೆ ದೇವರ ದರ್ಶನ ಮಾಡಿಸಿದವ್ರು ಯಾರಪ್ಪ ಅಂದ್ರೆ ಗುರು ಬಸವಣ್ಣನವರೊಬ್ಬರೇ. ಉಳಿದವರೆಲ್ಲ ಬರೀ ದೇವರ ಗದ್ದಲಾನೇ ಹಾಕಿದರು. ದೇವ್ರು ಹಂಗೆ, ದೇವ್ರು ಹಿಂಗೆ ವರ್ಣನೆ ಮಾಡಿದವರು ಭಾಳ ಜನ. ಅದ್ವೈತ, ವಿಶಿಷ್ಟ ಅದ್ವೈತ, ದ್ವೈತ ಏನೆಲ್ಲ ಗದ್ದಲ ಹಾಕಿದರು. ಅವರೆಲ್ಲ ಬರೀ ಜೀವಾತ್ಮ ಪರಮಾತ್ಮ ಅಂತ ಮಾತಾಡ್ಕೋತ ಕುಂತರು. ಆದರೆ ನಮ್ಮ ಶರಣರು ಹೇಳ್ತಾರೆ, ಅದ್ರ ಗದ್ದಲ ಹಾಕೋಕ್ಕಿಂತ ಮೊದಲು ಅವೆಲ್ಲದರ ಚಿಂತನೆ ನಿನಗೆ ಗಟ್ಟಿ ಆಗಬೇಕಾದ್ರೆ ಲೌಕಿಕದ ಬದುಕು ಭಾಳ ಮುಖ್ಯ ಐತಪ್ಪ. ಈ ಲೌಕಿಕದ ಬದುಕು ಚಂದ ಮಾಡಬೇಕು, ಸರಿ ಮಾಡಬೇಕು, ಪವಿತ್ರವಾಗಿ ಮಾಡಬೇಕು, ಲಿಂಗ ಸಾಕ್ಷಿಯಾಗಿ ಮಾಡಬೇಕು. ಅದನ್ನು ಮಾಡಿದರೆ ಆ ಲಿಂಗ ಅನ್ನೋದು ನೀನೇ ಹಾಕಿಯ, ಮತ್ತೆಲ್ಲಿ ಹುಡುಕೋದು ಬೇಡ, ನೀನೇ ಲಿಂಗ ಆಗಿಬಿಡ್ತೀಯಪ್ಪ, ನಿನ್ನೊಳಗೆ ಇದೆ ಆ ಲಿಂಗ ಚೈತನ್ಯ ಅನ್ನೋದನ್ನು ತೋರಿಸ್ಕೊಟ್ಟವರು ಅಪ್ಪ ಬಸವಣ್ಣನವರು. ಆ ಹಿನ್ನೆಲೆಯೊಳಗೆ ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ ಅಂದರೆ ನನ್ನ ಸ್ವರೂಪವನ್ನೇ ಅದರಲ್ಲಿ ಇಂಬಿಟ್ಟು ತೋರಿಸಿಕೊಡೋದು. ಅದಕ್ಕಾಗಿ ಲಿಂಗ ಪೂಜೆಯನ್ನು ಮಾಡೋದಲ್ಲ, ಮಾಡಿಕೊಳ್ಳೋದು. ಅದರ ಅರ್ಥ ನನ್ನ ಸ್ವಸ್ವರೂಪದ ಪೂಜೆ. ಯಾಕಂದ್ರೆ ಲಿಂಗದಾಗ ಬೇರೆ ಯಾರೂ ಇಲ್ಲ, ನನ್ನ ಸ್ವರೂಪವೇ ಇದೆ, ನಾನೇ ಅದೀನಿ, ನನ್ನ ಸ್ವರೂಪನೇ ಇದೆ. ಆ ಬೆಳಗಿನ ನಿಲುವಿನೊಳಗೆ ಎನ್ನ ತೋರಿದ, ನನ್ನ ತೋರಿಸಿ ಬಿಡಲಿಲ್ಲ, ಎನ್ನೊಳಗೆ ತನ್ನ ತೋರಿದ. ನಾನು ನಿನ್ನೊಳಗೆ ಅಂದರೆ ಗುರು ಅನ್ನೋ ತತ್ವ ನಿನ್ನೊಳಗೆ ಅರಿವಾಗಿ ಸದಾವಕಾಲ ಅಡಕವಾಗಿದೆ, ದಿವ್ಯ ಮಾರ್ಗದರ್ಶನವಾಗಿದೆ. ಆ ಗುರು ಅಥವಾ ಅರಿವು ಅನ್ನೋದನ್ನು ಬಿಟ್ಟು ಈ ಸದ್ಭಕ್ತ ಇಲ್ಲ. ನಿರಂತರವಾಗಿ ಸದ್ಭಕ್ತನೊಂದಿಗೆ ಅರಿವೆಂಬ ಗುರು ನಿರಂತರವಾಗಿದೆ. ಅರ್ಥ ಆಯ್ತಲ್ರಿ? ಇದನ್ನು ತೋರಿಸಿಕೊಟ್ಟು ತನ್ನೊಳಗೆ ಎನ್ನ ನಿಂಬಿಟ್ಟುಕೊಂಡ. ಇಂಬಿಟ್ಟುಕೊಳ್ಳೋದಂದ್ರೇನು? ಸಮರಸ ಆಗೋದು. ನಾನು ಬೇರೆ ನೀನು ಬೇರೆ ಅಂತ ಭಾವವನ್ನು ಕಳೆದು ಎರಡೂ ಒಂದೇ ಆಗಿಬಿಡೋದು. ಅದಕ್ಕೊಂದು ಕಡೆ ಹೇಳ್ತಾರೆ ಬಸವಣ್ಣವರು, ನಿರವಯಲ ಸ್ಥಳದಲ್ಲಿ ಹೇಳ್ತಾರೆ. ಏನು ಹೇಳ್ತಾರಂದರೆ, ಮಾಡಿಸಿಕೊಂಬ ಎರಡರ ನಿಲುಕಡೆ ಒಂದೇ, ಗುರು ಒಂದೇ, ಲಿಂಗ ಒಂದೇ, ಜಂಗಮ ಒಂದೇ, ಪಾದೋದಕ ಒಂದೇ, ಪ್ರಸಾದ ಒಂದೇ, ಒಂದಾದಲ್ಲಿ ಎರಡಾಗಿ ಮಾಡುವ ಭಕ್ತ ನೀನೇ ಕೂಡಲ ಸಂಗಮ ದೇವ. ಇದು ಎರಡು ಬೇರೆ ಇಲ್ಲ. ನೋಡಾಕ ಗುರು ಶಿಷ್ಯ ಅಂತ ಕಂಡ್ರು, ಇಷ್ಟು ಲಿಂಗ ದೀಕ್ಷೆ ಕೊಟ್ಟರು. ಆದ್ರೆ ಕೊಡುವಾಗಾದರೂ ಭಾವ ಹೆಂಗಿತ್ತು? ಹರ ತನ್ನ ಲೀಲಾ ವಿನೋದಕ್ಕಾಗಿ ತಾನೇ ಗುರುವಾಗ್ಯಾನ, ತಾನೇ ಶಿಷ್ಯನಾಗ್ಯಾನ. ಕನ್ನಡಿಗೆ ಕನ್ನಡಿಯ ತೋರಿದಂತೆ ಅಭಿನ್ನ ಭಾವ ಇಬ್ಬರಲ್ಲಿ. ಅದೇ ವೈದಿಕ ಗುರು ಶಿಷ್ಯ ಪರಂಪರೆ. ಹೇಗಂದ್ರೆ ಗುರುವಾಗಿ ಶಿಷ್ಯನಾಗಿ ಮುಂದುವರಿತಾನ. ಇಲ್ಲಿ ಲಿಂಗ ದೀಕ್ಷೆ ಪಡೆದವನು ಶಿಷ್ಯನಾಗಿ ಉಳಿಯೋದಲ್ಲ. ಗುರು ಮುಟ್ಟಿದ್ದೆಲ್ಲವೂ ಗುರುವಾಗುವ ಧರ್ಮ ಲಿಂಗಾಯತ ಧರ್ಮ. ಇದು ಗುರುವಿಗೆ ಗುಲಾಮನಾಗಿ ಬದುಕೋ ಧರ್ಮ ಅಲ್ಲ, ಇಲ್ಲಿ ಶೋಷಣೆ ಮಾಡೋ ಧರ್ಮ ಅಲ್ಲ. ಇದೊಂದು ಸಾರಿ ಭಾಳ ಸರ ವಿಷಯಗಳು ಬರ್ತಾವೆ. ಇಲ್ರಿ, ಬಹಿರಂಗದಾಗಿ ಇವ್ರಿಗೆ ಯಾರಿಗೂ ಗುರು ಅನ್ನಲೇಬಾರ್ದು, ಗುರು ಅನ್ನೋರು ಇಲ್ಲ, ಅವರು ಸುಮ್ಮನೆ ದೀಕ್ಷೆ ಕೊಟ್ಟರೆ ಕೊಡುವಲ್ರಕ್ಕ, ಅವರಲ್ಲ, ಯಾಕಂದ್ರೆ ಶೋಷಣೆ ಮಾಡ್ತಾರಂತ. ನಂದೊಂದು ಪ್ರಶ್ನೆ ಏನಂದ್ರೆ, ಶೋಷಣೆ ಮಾಡೋರ ಹತ್ರ ಲಿಂಗ ದೀಕ್ಷೆ ತೊಗೊತೀರಿ ಯಾಕೆ? ಮೊದಲು ಶೋಷಣೆ ಮಾಡೋರ ಹತ್ರ ಹೋಗೋದು ಯಾಕೆ?
ನಮಗೆ ಗೊತ್ತಾಗ್ತದೆ ಬಸವಣ್ಣ ಕೊಟ್ಟ ಅರಿವಿದೆ, ವಚನ ಇದೆ, ಅದರ ಆಧಾರವಿಡಿದು ಅದರ ಕನಿಷ್ಠ ಮಟ್ಟಕ್ಕಾದರೂ ಯಾರು ಅರಿವು ಆಚಾರವನ್ನು ಅನುಭವಿಸ್ತಾರಲ್ಲ, ಅಳವಡಿಸಿಕೊಂಡಾರಲ್ಲ ಅಂಥವರಿಂದ ದೀಕ್ಷೆಯನ್ನು ನಾವು ಪಡ್ಕೋಬೇಕು. ಆದರೆ ಅವರೇ ಗುರು ಅಂತ ಕೊನೆ ತನಕ ಅವರು ಕುಂದ್ರಂಗಿಲ್ಲ, ಇವರೇ ಗುರು ಅಂತ ಇವನು ಹಿಡಿಯಂಗಿಲ್ಲ. ಆ ಭಾವ ಹೇಗಿದೆ ಅಂದರೆ ಬಸವಣ್ಣನವ್ರು ಹೇಳದಂತೆ ಗುರು ಒಂದೇ, ಲಿಂಗ ಒಂದೇ, ಜಂಗಮ ಒಂದೇ, ಮಾಡಿಸಿಕೊಂಬ ಭಕ್ತ ನೀನೇ ಅಯ್ಯ ಕೂಡಲ ಸಂಗಮ ದೇವ ಅನ್ನೋ ಭಾವದೊಂದಿಗೆ ಈ ಧರ್ಮದ ವಿಶೇಷತೆ ಏನಂದರೆ ಗುರುವಾಗಿ ಶಿಷ್ಯನಾಗಿ ಉಳಿಯದೆ ಜ್ಯೋತಿ ಮುಟ್ಟಿದ ಬತ್ತಿ ಎಲ್ಲವೂ ಜ್ಯೋತಿಯೇ ಆಗುವಂತೆ ಗುರು ಮುಟ್ಟಿದ್ದದೆಲ್ಲ ಗುರುವಾಗತಕ್ಕಂಥದ್ದು. ಮತ್ತು ತನ್ನ ಮುಟ್ಟಿದ್ದನ್ನು ತನ್ನಂತೆ ಮಾಡ್ಕೊಳ್ಳೋ ಶಕ್ತಿ ಇಲ್ಲದಕ್ಕೆ ಮತ್ತು ಗುರು ಅನ್ನಂಗಿಲ್ಲ. ಇಲ್ಲಿ ಅದೊಂದು ವಿಶೇಷತೆ. ಬಸವಣ್ಣ ಕೊಟ್ಟ ಮಾನದಂಡ ಏನಪ್ಪ ಅಂದ್ರೆ ಯಾರು ತನ್ನ ನಂಬಿ ಬರ್ತಾರಲ್ಲ, ಇಂಥಪ್ಪ ಅದ್ಭುತವಾದ ಶಟಸ್ಥಲ ಮಾರ್ಗವನ್ನು ಕರುಣಿಸ್ರಪ್ಪ ಅಂತ ಅವರಿಗೆ ಆ ಧರ್ಮ ಮಾರ್ಗವನ್ನು ತೋರಿಕೊಟ್ಟು ತನ್ನಂತೆ ಯಾರಿಗೆ ಮಾಡ್ಕೊಳಕ್ಕಾಗಂಗಿಲ್ಲಲ್ಲ ಅವರು ಗುರುವೇ ಅಲ್ಲ ಅಂತಾರೆ. ಇಲ್ಲಿ ಯಾವುದು ಗುರು? ತನ್ನ ಮುಟ್ಟಿದ್ದನ್ನು ತನ್ನಂಗೆ ಮಾಡ್ಕೋಬೇಕು. ಗುರು ಮುಟ್ಟಿದ್ದು ಗುರುವಾಗಬೇಕು. ಲಿಂಗ ಪೂಜಿಸಿದವರು ಲಿಂಗವಾಗಬೇಕು. ಜಂಗಮದ ಹತ್ರ ಬಂದವರು ಜಂಗಮತವಾಗಬೇಕು. ಹಂಗೆ ಮಾಡಿಕೊಂಡಾಗ ಮಾತ್ರ ಅದು ಗುರು, ಲಿಂಗ, ಜಂಗಮ ಅಂಥ ಅರ್ಹತೆಯನ್ನು ನಮ್ಮ ಬಸವಣ್ಣವರು ಇಲ್ಲಿ ಕರುಣಿಸಿಕೊಡ್ತಾರ. ಆ ಹಿನ್ನೆಲೆಯೊಳಗೆ ಗುರು ಅನ್ನೋದು ಈ ರೀತಿಯಾಗಿ ಬಹಿರಂಗದಲ್ಲಿ ನಮಗೆ ಕಂಡು ಬರ್ತದೆ. ಅದರ ಮುಂದುವರಿದ ಭಾಗವಾಗಿ ಒಂದು ಕಡೆಗೆ ಅಜಗಣ್ಣ ಶರಣರ ಸಹೋದರಿ ಮುಕ್ತಾಯಕ್ಕ ತಾಯಿ ಅದ್ಭುತವಾಗಿ ಹೇಳ್ತಾಳೆ, ಗುರು ಅನ್ನೋದು ಹೆಂಗೆ ನೆಲೆ ಇರುತ್ತದೆ ಇಲ್ಲಿ ಅಂತ. ತನ್ನ ತಾನರಿದವಂಗೆ ಅರಿವೇ ಗುರು, ಅರಿವರಿತು ಮರೆವು ನಷ್ಟವಾದಲ್ಲಿ ದೃಷ್ಟ ನಷ್ಟವೇ ಗುರು, ದೃಷ್ಟ ನಷ್ಟವೇ ಗುರು ತಾನಾದಲ್ಲಿ ಮುಟ್ಟಿ ತೋರಿದವರಿಲ್ಲದರೇನು, ಸಹಜವ ನೆಲೆಗೊಳಿಸುವ ನಿರ್ಣಯ ನಿಷ್ಪತ್ತಿಯೇ ಗುರು ನೋಡ. ಗುರು ತಾನಾದಡು ಗುರುವಿಡಿದಿರಬೇಕು ಎನ್ನ ಅಜಗಣ್ಣನಂತೆ. ಇದು ನಮ್ಮ ಮುಂದುವರೆದ ಭಾಗ. ಗುರುವಿನಿಂದ ಲಿಂಗ ಪಡೆದ್ವಿ. ಲಿಂಗದ ಅನುಸಂಧಾನದ ಪರಿಣಾಮ ಅಂತರಂಗದ ಅರಿವು ಜಾಗೃತಿಯಾಯಿತು. ಆವಾಗ ಅದು ಗುರು, ಇದು ಶಿಷ್ಯ ಆಗಿ ಉಳಿಲಿಲ್ಲ. ತನ್ನ ತಾನರಿತ ನಂತರ ತನ್ನರಿವೇ ಗುರು. ಆ ಅರಿವರಿತು ಮರೆವು ನಷ್ಟವಾದಲ್ಲಿ ದೃಷ್ಟ ನಷ್ಟವೇ ಗುರು. ಯಾವಾಗ ಅರಿವು ಅಂತರಂಗದಲ್ಲಿ ಗಟ್ಟಿಯಾಯಿತು, ಪರಿಪೂರ್ಣಗೊಂಡಿತು, ಅರಿವಿನ ಜಾಗೃತಿ ಪರಿಪೂರ್ಣಗೊಂಡಿತು, ಆವಾಗ ಅಲ್ಲಿ ಮರವೆಗೆ ಅವಕಾಶ ಇಲ್ಲ, ಮರವೇ ಇಲ್ಲವಾಯಿತು. ಆ ಮರವೇ ಇಲ್ಲದ ಸ್ಥಿತಿ ಏನಿದೆಯಲ್ಲ, ಪರಿಪೂರ್ಣ ಅರಿವೇ ತಾನಾಗಿರ್ತಕ್ಕಂಥ ಗಟ್ಟಿತನ ಇದೆಯಲ್ಲ, ಅದು ಆ ಸದ್ಭಕ್ತನ ಗುರು, ಅಂತರಂಗದ ಅರಿವೇ ಗುರು. ಸಹಜವ ನೆಲೆಗೊಳಿಸುವ ನಿರ್ಣಯ ನಿಷ್ಪತ್ತಿಯೇ ಗುರು ನೋಡ. ನಮ್ಮೆಲ್ಲರ ಅಂತರಂಗದಲ್ಲಿರ್ತಕ್ಕಂಥ ಸಹಜವನ್ನು ನೆಲೆಗೊಳಿಸೋದು, ಈ ವಿಶ್ವದಾದ್ಯಂತವಾಗಿ ಸಹಜವಾಗಿ ಸರಳವಾಗಿ ಇರ್ತಕ್ಕಂಥ ನೆಲೆಗೊಂಡಿರ್ತಕ್ಕಂಥ ತತ್ವ ಲಿಂಗ ತತ್ವವೇ ಆಗಿದೆ ಅನ್ನುವ ಅರಿವನ್ನು ಗಟ್ಟಿಗೊಳಿಸಿಕೊಂಡು ನಾನಷ್ಟೇ ಲಿಂಗ ಅದೀನಿ ಅಂತ ಭಾವಿಸೋದಲ್ಲ, ಅಖಂಡ ಪ್ರಪಂಚವನ್ನೆಲ್ಲ ಲಿಂಗ ಸ್ವರೂಪ ಅಂತ ನಿರ್ಣಯಿಸ್ತಕ್ಕಂಥ ಆ ಅಂತರಂಗದ ಅರಿವೇ ಗುರುವಾಗಿದೆ. ಆ ಗುರು ತಾನಾದಡು ಗುರುವಿಡಿದಿರಬೇಕು. ಇದೊಂದು ವಿಶೇಷತೆ. ಒಂದು ಪರಂಪರೆ ಇದೆ ಇಲ್ಲಿ, ಒಂದು ಸೆಪ್ರೇಟ್ ಪರಂಪರೆ. ಅಲ್ಲಿ ಹೆಂಗಪ್ಪ ಅಂದ್ರೆ, ನನಗೆ ಅರಿವು ಗಟ್ಟಿಗೊಂಡಿದೆ, ನಾನು ಪರಿಪೂರ್ಣನಾಗೀನಿ ಅಂತ ಅಂಗದ ಮ್ಯಾಗಿನ ಲಿಂಗ ತೆಗೆಯೋರದಾರ ಭಾಳ ಜನ. ಯಾಕಂದ್ರೆ ನಾನು ಪೂರ್ಣಗೊಂಡೀನಿ, ನನಗೆ ಅರಿವಾಗಿದೆ, ನಾನೇ ಲಿಂಗ ಸ್ವರೂಪನದೀನಿ, ಇನ್ನು ಮತ್ತ್ಯಾಕೆ ನನಗೆ ಹೊರಗಿನ ಲಿಂಗ ಅಂತ ಅದನ್ನು ತೆಗೆಯೋರದಾರ. ಆದರೆ ಇಲ್ಲಿ ಈ ತಾಯಿ ಹೇಳ್ತಕ್ಕಂಥದ್ದು ಗುರು ತಾನಾದಡು ಗುರು ಹಿಡಿದಿರಬೇಕು ಅಂದರೆ ಬರೀ ಸಾಪೇಕ್ಷ ಅರ್ಥದಲ್ಲಿ ಹಿಂಗೆ ಬಹಿರಂಗದ ಗುರು ಹಿಡಿಯೋದಲ್ಲ, ಅರಿವಿನ ಕುರು ಆಗಿರ್ತಕ್ಕಂಥ ಇಷ್ಟಲಿಂಗವೇ ಗುರು. ಇದಕ್ಕೇನಂತ ಕರಿತೀವ್ರಿ? ಲಿಂಗಕ್ಕೆ ಅರಿವಿನ ಕುರುಹು ಅಂತ ಕರಿತೀವಿ. ಅರಿವಂದ್ರೇನು? ಗುರು. ಆ ಗುರುವಿನ ಕುರುಹು ಆಗಿರ್ತಕ್ಕಂಥ ಇಷ್ಟಲಿಂಗ ಈ ಬಹಿರಂಗದ ಗುರು. ಈ ಗುರು ಹಿಡಿದಿರಬೇಕು. ನೀನು ಗುರು ಪರಿಪೂರ್ಣನಾಗಿದ್ದರೂ ಕೂಡ ನಾನು ಶಟಸ್ಥಲ ಸಾಧಕನಾಗೀನಿ, ನಾನು ವೇದಮೂರ್ತಿಯಾಗೀನಿ ಅಂತ ತಿಳಿದು ಇವರು ಅಂಗದ ಮೇಗಿನ ಲಿಂಗನೇ ತೆಗಿತಾರಲ್ಲ, ಅದು ಶರಣ ಸಿದ್ಧಾಂತದ ಪ್ರಕಾರ ಸರಿಯಾದ ಕ್ರಮ ಅಲ್ಲ. ಅದು ಸಾಧನೆಯ ಅಪರಿಪೂರ್ಣತೆ. ಅದು ಪರಿಪೂರ್ಣಗೊಂಡಿರಬೇಕಾದ್ರೆ ಶಟಸ್ಥಲಾಚರಣೆ ಪರಿಪೂರ್ಣಗೊಂಡವರೂ ಕೂಡ ಅಂಗದ ಮೇಲೆ ಲಿಂಗ ಧರಿಸಬೇಕು, ನಿತ್ಯ ಲಿಂಗಾರ್ಚನೆ ಮಾಡಬೇಕು, ಪ್ರಾಣ ಭಾವಲಿಂಗ ಸ್ಥಿತಿಯನ್ನು ಅನುಭವಿಸಲೇಬೇಕು ಅಂತಕ್ಕಂಥದ್ದು ಈ ಶರಣರ ಸಿದ್ಧಾಂತ.
ಈ ಒಂದು ಗುರುತತ್ವ ಇಷ್ಟು ಅದ್ಭುತವಾಗಿ ನಮ್ಮ ಅಂತರಂಗ ಬಹಿರಂಗವನ್ನೆಲ್ಲ ತುಂಬಿರುವ ಆ ಪರಾತ್ಪರವಾದ ಪರಶಿವ ಶಕ್ತಿಯನ್ನು ನಮ್ಮ ಅರಿವಿಗೆ ತಂದು ಕೊಡ್ತಕ್ಕಂಥದ್ದು, ತೋರಿಸಿಕೊಡ್ತಕ್ಕಂಥದ್ದು ಈ ಗುರುತತ್ವ. ಅದು ಬಹಿರಂಗದಲ್ಲಿ ಅಷ್ಟೇ ಅಲ್ಲ, ಅದು ಬಹಿರಂಗದಲ್ಲಿ ಸೀಮಿತವಲ್ಲ, ಅದು ಅಂತರಂಗದ ಅರಿವನ್ನು ಮುಟ್ಟಿ ಅರಿವೇ ಗುರುವಾಗಿ ನಿಲ್ತಕ್ಕಂಥದ್ದು. ಅದಕ್ಕೆ ಇಷ್ಟೆಲ್ಲ ತಿಳಿದ ಮೇಲೆ ಗುರು ಅಂದ್ರೆ ಯಾರಂತ ಹೇಳೋದ್ರಿ? ವ್ಯಕ್ತಿ ತೋರಿಸೋದೇನು? ಯಾರನ್ನಾರೆ ಇವರು ಗುರು ಅಂತ ತೋರಿಸೋದೇನು? ಇಲ್ಲ. ಗುರು ಅಂದರೆ ತನ್ನ ಅತ್ಯಂತಿಕವಾದ ನೆಲೆಯಲ್ಲಿ ನಮ್ಮ ಅಂತರಂಗದ ಅರಿವೇ ಗಟ್ಟಿಗೊಳ್ಳುವ ಕಾರಣಕ್ಕಾಗಿ ಗುರು ಅಂದರೆ ವ್ಯಾಖ್ಯಾನ ಏನು ಕೊಡೋದು? ಅರಿವೇ ಗುರು. ಅತ್ಯಂತಿಕವಾದ ನೆಲೆಯಲ್ಲಿ ಯಾವುದು ಗುರುವಾಗ್ತದೆ? ನಮ್ಮೊಳಗಿನ ಅರಿವೇ ದಿಗ್ದರ್ಶನ ಮಾಡಿಸ್ತಕ್ಕಂಥ ಗುರುವಾದ ಕಾರಣ ಅರಿವೇ ಗುರು. ಈ ಗುರು ತತ್ವದ ಮುಂದುವರೆದು ಆ ಸದ್ಗುರುವಿನ ಕಾರುಣ್ಯಪೂರ್ಣವಾಗಿ ನಮಗೆ ಬಂದಿರತಕ್ಕಂಥದ್ದು ಯಾವುದು ಅಂದರೆ ಲಿಂಗ. ಗುರು ಇಲ್ಲದೆ ಲಿಂಗದ ಅರಿವು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಸವಣ್ಣವ್ರು ಹೇಳ್ತಾರೆ, ಮಡಿಕೆಯ ಮಾಡುವರೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೇ ಮೊದಲು, ಶಿವಪಥವ ನರಿವೊಡೆ ಗುರುಪಥವೇ ಮೊದಲು. ಆ ಶಿವಪಥ ಲಿಂಗಪಥ ಅರಿಯಬೇಕಾದ್ರೆ ಅದಕ್ಕೆ ಮೊದಲು ಯಾವುದಂದರೆ ಗುರುಪಥವೇ ಮೊದಲು, ಗುರು ಕರುಣೆಯೇ ಮೊದಲು. ಆ ಲಿಂಗದ ಅರಿವನ್ನು ಗುರು ಮಾಡಿಸಿಕೊಟ್ಟ ನಂತರ ನಮಗೆ ಅರಿವಾಗ್ತಕ್ಕಂಥ ತತ್ವ ಯಾವುದಂದರೆ ಲಿಂಗ ತತ್ವ. ಲಿಂಗ ಅನ್ನೋ ಶಬ್ದನ ನಾವೆಲ್ಲ ಸಾಮಾನ್ಯವಾಗಿ ಕೇಳ್ತೀವಿ. ಲಿಂಗ ಅಂತ ಅದಕ್ಕೆ ಮೊದಲು ಯಾರೂ ಕರೆದಿಲ್ಲ, ಅದರ ಮೂಲ ಸ್ಥಿತಿ ಲಿಂಗ ಅಲ್ಲ. ಲಿಂಗ ಅಂತ ಮುಂದುವರೆದು ಕರೀತಾರೆ. ಹೆಂಗಪ್ಪ ಅಂದ್ರೆ ಈಗ ನಾವೆಲ್ಲ ಒಂದು ಆಡು ಭಾಷೆ ಒಳಗೆ ನೋಡಬೇಕು, ಲಘು ಅರ್ಥ ಆಗಬೇಕು ಅಂದ್ರೆ ನಮ್ಮ ತಾಯಂದಿರು ಇರ್ತಾರೆ, ಮಗನ ಅಥವಾ ಮಗಳನ್ನ ಹಡದ ಮೇಲೆ ಆಕೆಗೆ ತಾಯಿ ಅಂತ ಕರೀತಾರೆ. ಅಲ್ಲಿ ತನಕ ಆಕೆ ತಾಯಿ ಅಲ್ಲ. ಹಂಗೆ ಅವನು ಪರಮಾತ್ಮ ಆಗಿದ್ದ ಯಾವಾಗ? ತನ್ನ ಲೀಲಾ ವಿನೋದದಿಂದ ಈ ಜೀವಾತ್ಮನ ತನ್ನೊಳಗಿನಿಂದ ಹೊರಗೆ ಕಳಿಸಿದಾಗ ಅವನು ಪರಮಾತ್ಮ ಆಗ್ಯಾನ. ಅದಕ್ಕಿಂತ ಮೊದಲು ಏನವನು? ಪ್ರಭುದೇವರು ಏನಂತ ಕರೀತಾರೆ ಅವರನ್ನು? ಲೀಲೆ ಮಾಡಿದಡೆ ಉಮಾಪತಿ, ಲೀಲೆ ತಪ್ಪಿದಡೆ ಸ್ವಯಂಭೂ. ಏನೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಆದಿ ಆಧಾರವಿಲ್ಲದಂದು, ಸಚರಾಚರವು ರಚನೆಗೆ ಬಾರದಂದು, ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ. ಅದು ಅದರ ಮೂಲ ಸ್ಥಿತಿ. ಆ ಮೂಲ ಸ್ಥಿತಿಗೆ ಲಿಂಗ ಅಂತ ಕರೆಯೋದಲ್ಲ, ಅದಕ್ಕೇನಂತ ಕರೀತಾರೆ? ಅನಾದಿ ಪರಶಿವ ತತ್ವ ಅಂತ ಕರೀತಾರೆ. ಅದನ್ನು ಯಡಿಯೂರು ಸಿದ್ಧಲಿಂಗೇಶ್ವರ ವಚನ ನೋಡಬೇಕು. ಅನಾದಿ ಪರಶಿವ ತತ್ವದಲ್ಲಿ ಮೂಲ ಚಿತ್ತು ಉದಯವಾಗಿತ್ತು. ಆ ನಿರ್ಮಲ ಮಹಾಜ್ಞಾನ ಚಿತ್ ಸ್ವರೂಪವೇ ಬಸವಣ್ಣ ನೋಡ. ಆ ಬಸವಣ್ಣನಿಂದ ನಾದ ಬಿಂದು ಕಳೆಗಳುತ್ಪತ್ತಿ. ಆ ನಾದ ಬಿಂದು ಕಳೆಗಳು ಸಮರಸಗೊಂಡು ಅಖಂಡ ಪರಿಪೂರ್ಣ ತೇಜೋಮೂರ್ತಿ ಗೋಳಾಕಾರವಪ್ಪ ಲಿಂಗವಾಯಿತ್ತು ನೋಡ. ಇದು ಲಕ್ಷ ಕೊಡ್ಬೇಕ್ರಿ ಇಲ್ಲಿ. ಲಿಂಗವಾಯಿತ್ರಿ ಹಂಗಾರೆ ಹೊರಗೆ ಕಾಲು ತೊಳೆದು ನೀರು ಕೊಡಿದ್ರೆ ಅದು ಬಹಿರಂಗ ಪಾದೋದಕ, ಒಳಗಡೆ ಕರುಣೆ ವಿನಯ ಸಮತೆ ಇದ್ರದ ಅಂತರಂಗ ಪಾದೋದಕ್ಕೇನಂತ ಪ್ರಶ್ನೆ. ಸತ್ಯವಾಗಿ ಒಂದು ವಿಷಯ ನಾವೆಲ್ಲ ಸ್ಪಷ್ಟವಾಗಿ ತಿಳ್ಕೋಬೇಕು. ಬಹಿರಂಗದಲ್ಲಿ ಗುರು ಲಿಂಗ ಜಂಗಮ ಅಂತ ವಿಷಯ ಬಂದಾಗ ನಾವೀಗಾಗಲೇ ಒಂದನ್ನು ಸ್ಪಷ್ಟ ಮಾಡಿಕೊಂಡಿವಿ. ಗುರು ಲಿಂಗ ಜಂಗಮ ಅನ್ನೋದು ತನ್ನ ಅತ್ಯಂತಿಕವಾದ ನೆಲೆಯಲ್ಲಿ ವ್ಯಕ್ತಿಯನ್ನು ಸಂಬೋಧಿಸ್ತಕ್ಕಂಥ ಪದಗಳಲ್ಲ, ಅವು ವ್ಯಕ್ತಿಗಳಲ್ಲ ತೋರ್ಸಕ್ಕ. ಹಂಗಾರೆ ಗುರು ಲಿಂಗ ಜಂಗಮ ಏನಾಗ್ಯಾವ? ತತ್ವರೂಪಗಳಾಗ್ಯಾವ. ಆ ತತ್ವರೂಪಗಳು ಎಲ್ಲಿ ಅಡಕವಾಗ್ಯಾವ? ನಮ್ಮ ಕಾಯದೊಳಗೆ ಅಡಕವಾಗ್ಯಾವ. ಅದನ್ನು ಚಾಮರಸರು ಹೇಳ್ತಾರೆ, ಕಾಯದೊಳು ಗುರು ಲಿಂಗ ಜಂಗಮದ ಆಯತವ ನರಿಯಲ್ಕೆ ಸುಲಭೋಪಾಯದಿಂದ ಇದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನೀ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಅಂತ ಹೇಳುವಾಗ ಕಾಯದೊಳಗೆ ಅಡಕವಾಗಿರುವ ಗುರು ಲಿಂಗ ಜಂಗಮದ ತತ್ವವನ್ನು ಅರಿಯಲೋಸುಗವಾಗಿ ಬಹಿರಂಗದಲ್ಲಿ ಕುರುಹಾಗಿ ಇಷ್ಟಲಿಂಗ ಕೊಟ್ಟಾರಂದ್ರೆ, ಇಷ್ಟಲಿಂಗ ಬರೀ ಲಿಂಗ ಅಲ್ಲ, ಅದು ಗುರು ಹೌದು, ಲಿಂಗ ಹೌದು, ಜಂಗಮ ಹೌದು. ನಮ್ಮ ಇಷ್ಟಲಿಂಗದಲ್ಲಿ ಗುರುವಿನ ಅರಿವೂ ಗಟ್ಟಿಗೊಂಡಿದೆ, ಜಗದ್ವ್ಯಾಪಕವಾದ ಲಿಂಗದ ಕಳೆಯೂ ಇದೆ, ಚೈತನ್ಯವೂ ಇದೆ, ಜಂಗಮದ ಅನುಭವ ಜ್ಞಾನವೂ ಇದೆ. ಈ ಮೂರನ್ನೂ ಒಳಗೊಂಡಿರ್ತಕ್ಕಂಥ ಕ್ರಮಯುಕ್ತ ಸಂಯೋಜನೆ ನಮ್ಮ ಇಷ್ಟಲಿಂಗ. ಆ ಇಷ್ಟಲಿಂಗದಲ್ಲಿ ಗುರು ಲಿಂಗ ಜಂಗಮದ ತತ್ವ ಅಡಕವಾಗಿರೋದರಿಂದ ನಮ್ಮ ಅಂತರಂಗದ ಕರುಣೆ ವಿನಯ ಸಮತೆಯೇ ಹರಿದು ಬಂದು ಜಲತತ್ವವನ್ನು ಸಂಕೇತವಾಗಿ ಬಳಸಿ ಗುರುಪಾದೋದಕ
ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತ ಇಷ್ಟಲಿಂಗದ ಮೇಲೆ ನಾವು ಧಾರೆ ಎರೆದುಕೊಂಡು ಅದನ್ನು ಸ್ವೀಕಾರ ಮಾಡೋದು ಬಹಿರಂಗದ ಪಾದೋದಕ ತತ್ವ. ಇದೇ ಬಹಿರಂಗದ ಪಾದೋದಕ ಅಂತರಂಗಕ್ಕೆ ಹೋಗಿ ಕರುಣೆ, ಸಮತೆ, ವಿನಯವನ್ನು ಗಟ್ಟಿಗೊಳಿಸಿದಾಗ ಅದು ಅಂತರಂಗದ ಪಾದೋದಕ. ಇನ್ನೊಂದು ವಿಷಯ ಬರ್ತಾಯಿದ್ರಿ, ಒಂದು ವಚನ ಬರ್ತೈತಿ, ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ನಾವು. ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ, ದಾಸೀಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ, ಏನು ಹೇಳ್ತಾರ್ರಿ? ದಾಸೀಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ, ಅಂದರೆ ಲಿಂಗದೀಕ್ಷೆಯಾದ ಬಳಿಕ ಆತನ ಸಾಕ್ಷಾತ್ ಶಿವನೆಂದು ನಂಬಿ ಪೂಜಿಸಿ ಪಾದೋದಕ ಪ್ರಸಾದವ ಪಡೆದುಕೊಂಬುದೇ ಯೋಗ್ಯ ಅಂತ ಹೇಳ್ತಾರೆ. ಅಂದ್ರೆ ಜಾತಿ, ಮತ, ಗೋತ್ರ, ಕುಲ ಇದ್ಯಾವುದನ್ನೂ ಗಣನೆಗೆ ತಂದುಕೊಳ್ಳದೆ ಅದೆಲ್ಲವೂ ಮಾನವ ಕಲ್ಪಿತವಾಗಿರ್ತಕ್ಕಂಥ ವ್ಯವಸ್ಥೆ ಅಂತ ದೂರೀಕರಿಸಿ ಇಷ್ಟಲಿಂಗ ದೀಕ್ಷೆ ಆಯಿತು ಅಂದರೆ ಅದು ಪುನರ್ಜನ್ಮ. ಯಾಕಂದ್ರೆ ಮಹಾದೇವಿ ಅಕ್ಕ ಹೇಳ್ತಾಳೆ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ. ಶಿವದೀಕ್ಷೆ ಆದರೆ ಅದು ಹರಜನ್ಮ. ಆ ಹರಜನ್ಮವನ್ನು ಪಡೆದಿರ್ತಕ್ಕಂಥ ಸದ್ಭಕ್ತನನ್ನು, ಶಿವದೀಕ್ಷೆಯಾದ ಸದ್ಭಕ್ತನನ್ನು ಏನಂತ ಕಾಣಬೇಕಂತ? ಸಾಕ್ಷಾತ್ ಶಿವನೆಂದು, ಶಿವನ ಸ್ವರೂಪನೆಂದು ಭಾವಿಸಿ ನಂಬಿ ಆತನ ಪಾದೋದಕ ಪ್ರಸಾದವನ್ನು ಪಡೆದುಕೊಂಬುದೇ ಯೋಗ್ಯ ಅಂತ ಹೇಳ್ತಾರೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದರೆ ಒಂದು ವಾದ ಬರ್ತೈತ್ರಿ. ಏನಂದ್ರೆ, ಮತ್ತು ಅವ್ರ ಪಾದೋದಕ ಪ್ರಸಾದ ತೊಗೊಳಕ್ಕೆ ಹೇಳ್ಯಾರಲ್ಲ, ಹಂಗಾರೆ ಅವ್ರದ್ದು ಪಾದೋದಕ ಮಾಡ್ಕೋಬೇಕನು, ಅವ್ರ ಪಾದೋದಕ ತೊಗೊಂಡು ನಾವು ಸ್ವೀಕಾರ ಮಾಡಿದ್ರೆ ಆಗ್ತೈತೇನೋ ಅಂತ ಪ್ರಶ್ನೆ ಬರ್ತೈತೆ. ಪಾದೋದಕ ಅನ್ನೋದು ಎಲ್ಲರಿಗೂ ಗುರುಲಿಂಗ ಜಂಗಮವೇ ಪಾದೋದಕ ಹೊರತು ಈ ದೇಹ ಹೊಂದಿರತಕ್ಕಂಥ ಕಾಲಿನ ಪಾದ ತೊಳೆದು ಸ್ವೀಕಾರ ಮಾಡೋದಲ್ಲ. ಇನ್ನೊಂದು ಸೂಕ್ಷ್ಮತೆ ಏನಂದರೆ, ಅಂತಪ್ಪ ತಾನೇ ಸ್ವಯಂ ಲಿಂಗಮೂರ್ತಿಯಾಗಿರ್ತಕ್ಕಂಥ ಅರಿವು ಆಚಾರವೇ ಗಟ್ಟಿಗೊಂಡಿರ್ತಕ್ಕಂಥ ಆ ಸದ್ಭಕ್ತ ಶರಣ ಇವತ್ತು ಬಹಳ ವಿರಳ. ಇದನ್ನು ಅರಿತು, ಇದರ ಸೂಕ್ಷ್ಮತೆಯನ್ನು ಅರಿತು, ಇದು ಎಲ್ಲಿಯೂ ಕೂಡ ಅಪಚಾರವಾಗದಂತೆ, ಅದೆಲ್ಲಿಯೂ ದುರುಪಯೋಗ ಆಗಬಾರದು ಅಂತಲೇ ಗುರು ಬಸವಣ್ಣ ಇಷ್ಟಲಿಂಗದಲ್ಲೇ ಗುರುಲಿಂಗ ಜಂಗಮ ತತ್ವವನ್ನು ಕ್ರೋಢೀಕರಿಸಿಕೊಟ್ಟು ಆ ಗೊಂದಲಕ್ಕೆ ಹೋಗ್ಬೇಡ್ರಪ್ಪ, ಮತ್ತಲ್ಲಿಗೆ ಹೋದ್ವಿ ಅಂದ್ರೆ ನಾವೆಲ್ಲ ಏನಾಕ್ಕಿವಿ? ಶೋಷಣೆಗೊಳಗಾಕ್ಕಿವಿ, ಮತ್ತು ಅದನ್ನೇ ಕೊಡಿಸ್ತಾರ. ಅದಕ್ಕೆ ಪ್ರಭುದೇವರು ಒಂದು ಕಡೆ ಒಂದು ವಚನ ಹೇಳ್ತಾರ. ಏನಂತ ಹೇಳ್ತಾರೆ ಅವರು? ಒಳಗೆ ತೊಳೆಯಲರಿಯದೆ ಬರೀ ಹೊರಗೆ ತೊಳೆಯದು ಕೆಮ್ಮನೆ ಕೆಟ್ಟು ಹೋದರಲ್ಲ, ಪಾದೋದಕ ಪ್ರಸಾದ ತತ್ವವನ್ನರಿಯದೇ ಹೋದರಲ್ಲ ಗುಹೇಶ್ವರ. ಇದು ಯಾಕೆ ಈ ಸಮಸ್ಯೆ ಅಂತ ಕೇಳಿದ್ರೆ, ಮೂಲ ತತ್ವದಲ್ಲಿ ಈ ವಚನಗಳಷ್ಟೇ ಅಲ್ಲ, ಸಾಕಷ್ಟು ವಚನ ಕೊಡ್ತೀವಿ ಬೇಕಾದ್ರೆ ಸ್ಪಷ್ಟೀಕರಣಕ್ಕಾಗಿ. ಅಂತಪ್ಪ ಯೋಗ್ಯರಾಗಿರ್ತಕ್ಕಂಥ ಗುರು ಜಂಗಮರು ಸಿಕ್ಕರೆ ಪಾದೋದಕ ಮಾಡ್ಕೊಳ್ಳೋದು ಬಿಡಬಾರ್ದು. ಅಂಥವ್ರ ಪಾದೋದಕ ಭಾಳ ಶ್ರೇಷ್ಠ. ಆದರೆ ಶ್ರೇಷ್ಠ ಅಂತ ತಿಳಿದು ನಾವು ಏನಾರು ಇದನ್ನು ಸಾರ್ವತ್ರೀಕರಣ ಮಾಡಿದ್ವಿ ಅಂದ್ರೆ ಇದನ್ನು ಮತ್ತೆ ಮುಂದುವರೆಸ್ತಾರೆ. ಇವ್ರ ಕಾಲು ತೊಳೆದು ನೀರು ಕುಡಿಯೋಕೆ ಹಚ್ತಾರೆ ನಮಗೆ. ಅದಕ್ಕೆ ಈ ಗದ್ಲಿ ಇವತ್ತು ಬೇಡ. ಆದರೆ ಪಾದೋದಕ ಇಲ್ಲ ಅನ್ನಂಗಿಲ್ಲ, ಪಾದೋದಕ ಐತಿ. ಆ ಪಾದೋದಕ ತತ್ವ ಸತ್ಯ. ಅದರ ಮುಖಾಂತರವಾಗಿ ಆ ಅರಿವು ಆಚಾರಗಳು ಈ ಅಂಗ ಕಳವಡೋದು ಅಷ್ಟೇ ಸತ್ಯ. ಅದನ್ನಿಲ್ಲ ಅನ್ನಂಗಿಲ್ಲ. ಆದರೆ ಅಂಥವ್ರು ಸಿಗೋದಿಲ್ಲ. ಅಂಥವ್ರನ್ನ ಇವತ್ತು ನಾವು ಹುಡುಕೋದು ಕಷ್ಟ. ಅದೆಲ್ಲ ಮಾಡೋಕ್ಕಿಂತ ಹೆಚ್ಚಾಗಿ ಆ ಧರ್ಮದ ಆಚರಣೆ ಅಂತ ನಾವೇನಾರು ಜೀವಂತವಾಗಿ ಇಟ್ಟಿವಿ ಅಂದ್ರೆ ಇವತ್ತದು ದುರುಪಯೋಗ ಆಗುವಂಥ ಪರಿಸ್ಥಿತಿ ಅತೀ ಹೆಚ್ಚಿನ ಪ್ರಮಾಣದಲ್ಲಿದೆ. ಬೇಕಾದ್ರೆ ನೀವು ನೋಡ್ರಿ ಇದನ್ನು. ಏನಾಗಕತ್ತೈತಿ? ಗುರು ಅಂದ ಕೂಡಲೇ ಕುಲಗುರುಗಳು, ಜಾತಿ ಅಂದ ಕೂಡಲೇ ಜಾತಿ ಜಂಗಮರು, ಪಾದೋದಕ ಅಂದ ಕೂಡ ಇವ್ರು ಕಾಲು ತೊಳೆದು ನೀರು ಕುಡಿಸೋರು. ಇಷ್ಟೇ. ಇದನ್ನು ಬಿಟ್ಟು ಮುಂದೆ ಹೋಗೋಕೆ ತಯಾರಿಲ್ಲ. ಕಾರಣ ಏನು? ಈ ಅಂತರಂಗದ ಸಾಧನೆ ಅಳವಡಬೇಕಾದ್ರೆ ಈ ತತ್ವಗಳು ಸ್ಪಷ್ಟವಾಗಿ ನಮಗೆ ಅರಿವಿರಬೇಕು. ಆ ಅರಿವಿಲ್ಲದ ಕಾರಣಕ್ಕಾಗಿ ಸಮಸ್ಯೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಅದ್ರ ಗೊಡವೆಗೆ ಹೋಗೋದು ಬೇಡ. ಗುರು, ಲಿಂಗ, ಜಂಗಮ, ನಾವು ಯಾರನ್ನು ದೀಕ್ಷಾಗುರು ಅಂತ ನೋಡಕತ್ತೀವಲ್ಲ, ಆ ಗುರು ಹೊರಗಿಲ್ಲ, ಅರಿವಾಗಿ ನನ್ನೊಳಗೆ ಲಿಂಗದೊಳಗೆ ಅಡಕಾಗ್ಯಾರ. ಲಿಂಗ ಅಂದ್ರೆ ಜಗದ್ವ್ಯಾಪಕವಾದ ಪರವಸ್ತು ನಮ್ಮ ಲಿಂಗದೊಳಗೆ ಐತಿ. ಯಾರು ಅನುಭಾವಿ ಜಂಗಮರಂತ ನಾವು ಕಾಣ್ತೀವಲ್ಲ, ಈಗ ನಮ್ಮ ಅಪ್ಪುಗಳು ಜಂಗಮರು ಸಿಕ್ಕಾಗ ಅವ್ರಂತಪ್ಪ ಯೋಗ್ಯರದಾರ ಅಂತ ನಮ್ಮ ಅಂತರಾತ್ಮ ಒಪ್ಪದಾಗ ಅವ್ರ ಪಾದೋದಕ ಮಾಡ್ಕೊಳ್ಳೋನು. ಆದ್ರೆ ಅಪ್ಪುಗಳ ದಿವಸ ನನ್ನ ಮನೆಯಾಗ ಇರೋಕ್ಕೆ ಸಾಧ್ಯ ಇಲ್ಲಲ್ಲ. ಹಂಗಾರೆ ಅವ್ರು ಎಲ್ಲದಾರ? ನನ್ನ ಕರಸ್ಥಳದ ಇಷ್ಟು ಲಿಂಗದಾಗ ಅದಾರ ಅಂತ ತಿಳಿದು ಲಿಂಗದಾಗ ನಾ ಪಾದೋದಕ ಮಾಡ್ಕೊಳ್ಳೋದು. ಗುರು ಪಾದೋದಕ ಪಡೆಯೋ ಮುಂದೆ ಗುರುವಿನೊಳಗೆ ಲಿಂಗವೂ ಇದೆ, ಜಂಗಮೂ ಇದೆ ಅಂತ ಪಡೆಯೋದು. ಲಿಂಗ ಪಾದೋದಕ ಮಾಡ್ಕೊಳ್ಳೋವಾಗ ಇದರಲ್ಲಿ ಗುರು ಇದೆ, ಜಂಗಮ ಇದೆ ಅಂತ ಪಡ್ಕೊಳ್ಳೋದು. ಜಂಗಮ ಪಾದೋದಕ ಮಾಡ್ಕೊಳ್ಳೋವಾಗ ಸಹಿತ ಅಲ್ಲಿ ಗುರು ಮತ್ತು ಲಿಂಗ ಇಲ್ಲಿ ಕೂಡಿಕೊಂಡಿದೆ. ಒಂದನ್ನು ಮಾಡಕತ್ತೀವಂದ್ರೆ ಮೂರು ಅದಾವ, ಪಕ್ಕ ಅದಾವ ಅನ್ನೋ ಭಾವದಿಂದ ನಾವು ಮಾಡಿದರೆ ಅದು ಗುರು ಪಾದೋದಕ, ಲಿಂಗ ಪಾದೋದಕ ಮತ್ತು ಜಂಗಮ ಪಾದೋದಕ ಅನ್ನೋದನ್ನು ನಾವು ಸ್ಪಷ್ಟೀಕರಣ ಮಾಡಿಕೊಂಡು ಇಲ್ಲಿಗೆ ಗುರು,
ಲಿಂಗ, ಜಂಗಮ ಮತ್ತು ಪಾದೋದಕ ಈ 4 ತತ್ವಗಳನ್ನು ಕುರಿತು ವಿವೇಚನೆ ಮಾಡಿದ್ದಾಗಿದೆ. ಅತ್ಯಂತಿಕವಾದ ನೆಲೆಯಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕಗಳು ನಮ್ಮ ಅಂತರಂಗದ ತತ್ವವಾಗಿ ಗಟ್ಟಿಗೊಳ್ಳುತ್ತವೆ. ವಿಶ್ವದ ತುಂಬೆಲ್ಲ ಈ ಅಷ್ಟಾವರಣ ಯಾವ ರೀತಿಯಾಗಿ ತುಂಬಿಕೊಂಡಿದೆ ಅದನ್ನು ನಾವೆಲ್ಲ ನೋಡೀವಿ. ಇದರ ಮುಂದುವರಿದ ಭಾಗದಲ್ಲಿ ಆ ಪಾಠಗಳು, ವಿಭೂತಿ, ರುದ್ರಾಕ್ಷಿ, ಮಂತ್ರ ಅವುಗಳ ಮುಖಾಂತರವಾಗಿ ಇವು ಹೆಂಗಪ್ಪ ಅಂದ್ರೆ ಒಂದಕ್ಕೊಂದು ಕೊಂಡಿ ಸಂಬಂಧ, ಹೆಂಗಪ್ಪ ಅಂದ್ರೆ ಸಕೀಲ ಸಂಬಂಧ ಅಂತಾರೆ ಶರಣರು. ಒಂದನ್ನು ಬಿಟ್ಟು ಒಂದನ್ನು ಬೇರೆ ಮಾಡೋಕ್ಕೆ ಬರಂಗಿಲ್ಲ. ಒಂದನ್ನು ಒಳಗೊಂಡಿರ್ತಕ್ಕಂಥ ತತ್ವಗಳು. ಆ ಎಲ್ಲ ತತ್ವಗಳ ಸಮಗ್ರವಾಗಿರ್ತಕ್ಕಂಥ ಚಿಂತನೆಯನ್ನು ನಾವೆಲ್ಲ ಮಾಡೋಣ ಅಂಥೇಳಿ ಸರ್ವರಿಗೂ ಭಕ್ತಿಯ ಶರಣಾರ್ಥಿ.